ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಮೇ 2026 ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಸಿದ್ಧಿಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಈ ಗ್ರಹಗಳ ಬದಲಾವಣೆ ಈ ಒಂದು ಜೂನ್ 2ಕ್ಕೆಲ್ಲ ನಡೀತಿರ್ತಕ್ಕಂಥ ಒಂದು ವೈವಿಧ್ಯತೆಗಳು, ನಮ್ಮ ಮೇಲೆ ಬೀರ್ತಿರ್ತಕ್ಕಂಥ ಪ್ರಭಾವಗಳ ಬಗ್ಗೆ ಹೇಳ್ತಲೇ ಇದ್ದೆ. ಆಲ್ರೆಡಿ ನೋಡಿ, ಪೆಟ್ರೋಲ್ 110, 111, 112 ಇಲ್ಲಿಗೆ ಬಂದು ನಿಂತಿದೆ. ಎಲ್ಲಿಯ ಬದುಕು ಸಾಗಿಸೋದು? ಗ್ಯಾಸ್ ಬೆಲೆ, ರಸಗೊಬ್ಬರದ ಬೆಲೆ, ದವಸ ಧಾನ್ಯದ ಬೆಲೆ ಎಲ್ಲ ಹತ್ತೋದು. ಹಾಲಿನ ಬೆಲೆ ಸೈಲೆಂಟ್ ಆಗಿ, ಅಕ್ಕಿಯ ಬೆಲೆ, ಬೇಳೆಕಾಳುಗಳ ಬೆಲೆ, ತಿನ್ನತಕ್ಕಂಥ ಎಣ್ಣೆಯ ಬೆಲೆ, ಮಾಂಸದ ಉತ್ಪನ್ನಗಳ ಬೆಲೆ. ಶನಿ ಮೀನರಾಶಿ, ಮೋಕ್ಷ ರಾಶಿ, ಕ್ಷೀರಸಾಗರ ರಾಶಿ. ನಾವು ಓಡ್ತಿದ್ವಿ ಮಕ್ಕಳ. ನಮ್ಮ ಬುದ್ಧಿ ಆಲೋಚನೆ ಬಿಟ್ಟು ಎಲ್ಲ ನಗರೀಕರಣದ ರಭಸದಲ್ಲಿ ಕೊಂಡುಕೊಳ್ಳತಕ್ಕಂಥ ಕೊಳ್ಳುಬಾಕತನದ ಒಂದು ವಿಶೇಷ ಕೊಂಡ್ಕೋ 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 ಅನ್ನತಕ್ಕಂಥದ್ದು. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳೋರು. ನಮ್ಮ ಅಜ್ಜ, ನೋಡಪ್ಪ, ಒಂದು ಸ್ವಲ್ಪ ದುಡ್ಡು ಯಾವಾಗಲೂ ಎತ್ತಿಟ್ಕೊಂಡಿರ್ಬೇಕು, ಯಾವಾಗಲೂ ಸ್ವಲ್ಪ ದುಡ್ಡು ಇರಬೇಕು ಮನುಷ್ಯನ ಹತ್ರ. ಕಷ್ಟ ಕಾಲಕ್ಕಾಗುತ್ತೆ, ತುಂಬಾ ಕಷ್ಟ ಬಂದಾಗ ಅದನ್ನು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಆಗಿನ ಕಾಲದಲ್ಲಿ ಸ್ವಲ್ಪ ಬಂಗಾರ, ಬೆಳ್ಳಿ, ಒಂದು ಸಣ್ಣ ಪುಟ್ಟ ಕೆಲವೊಂದು ಜಾಗಗಳ ಮೇಲೆ ಹಾಕಿಟ್ಕೊಂಡಿರ್ತಕ್ಕಂಥದ್ದು ಮಾಡೋರು, ಎತ್ತಿಟ್ಕೊಂಡಿರೋರು. ಕಷ್ಟಗಾಲಕ್ಕೆ ಸ್ವಲ್ಪ ಬಂಗಾರ. ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು. ನಮ್ಮ ಭಾರತದಲ್ಲಿ ಸನಾತನ ಧರ್ಮದ ಈ ಒಂದು ಇತಿಹಾಸದಲ್ಲಿ, ಪರಂಪರೆಯಲ್ಲಿ ನಮಗೆ ತಿಳಿಸ್ಕೊಟ್ಟಂಥದ್ದೇನೆಂದ್ರೆ, ಎತ್ತಿಟ್ಕೋಬೇಕು ಸ್ವಲ್ಪ, ಕಷ್ಟಕಾಲಕ್ಕೆ ಆಗಿ ಬರುತ್ತೆ ಅಂತ. ಆದರೆ ನಮ್ಮ ವೇದಾಂತ ವಿದ್ಯೆ ಇನ್ನೊಂದು ಹೇಳುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಕಷ್ಟಕಾಲಕ್ಕೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಂಡಿರ್ಬೇಕು, ಅದು ನಮಗೆ ಸಹಾಯ ಆಗುತ್ತೆ, ನಿಜವೇ. ಆದರೆ ಭಗವಂತನನ್ನೇ ನಾವು ಪಕ್ಕದಲ್ಲಿ ಇಟ್ಕೋಬಿಟ್ರೆ ಕಷ್ಟನೇ ಬರೋದಿಲ್ವೇ? ನಮಗ ನಂಬಿಕೆ ಹೊರಟೋಗ್ಬಿಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು ಮಾಡುವ ಕೆಲಸಗಳ ಮೇಲೆ ಆ ನೀತಿ, ನಿಜಾಯಿತಿ, ಧರ್ಮ ಅನ್ನತಕ್ಕಂಥದ್ದಿಲ್ಲ. ಏನೋ ಒಂದು ಲೋಭ, ಮೋಹ, ಮತ್ಸರ, ಕಾಮ, ಕ್ರೋಧ ಇವುಗಳಿಗೆ ಒಳಗಾಗ್ಬಿಟ್ಟಿದ್ದಾವಲ್ಲ. ನೋಡಿ, ಪಕ್ಕದ ಸ್ಟೇಟಲ್ಲಿ ಒಂದು 10 ವರ್ಷದ ಮಗುಗೆ ಚಾಕ್ಲೇಟ್ ಕೊಡ್ತೀನಂತ, ತಿನ್ನಿಸ್ತೀನಿ ಅಂತ ಕರ್ಕೊಂಡೋಗಿ ಅನಾಹುತ ಮಾಡಿ ಮನುಷ್ಯ ಹೇಳ್ತಲೇ ಇದ್ದೆ, ವಿಚಿತ್ರವಾಗಿ ಆಡುತ್ತಾನೆ. ಅದಕ್ಕೆ ಇದೆಲ್ಲ ಬಂದು ನಿಂತ್ಕೊಂಡಿರೋದು ನಮ್ಮ ನಡು ಮನೆಯಲ್ಲಿ. ಇನ್ನೆಲ್ಲೋ ನಿಂತ್ಕೊಂಡಿಲ್ಲ, ನಮ್ಮ ನಡು ಮನೆಗೆ ತಂದು ನಾವು ಇಟ್ಟುಕೊಂಡು ಬಿಟ್ಟಿದ್ದೇವೆ. ಎಲ್ಲ ಸುರುಳಿ ಸುತ್ತಿಸ್ಕೊಬಿಟ್ಟು ಇಟ್ಕೊಬಿಟ್ಟಿದ್ದೆ. ಯಾರು ಹಾಳಾದ್ರೆ ನಮಗೇನು, ಯಾರು ಬದುಕಿದ್ರೆ ನಮಗೇನು. ಕಷ್ಟಕಾಲಕ್ಕೆ ಒಂದಷ್ಟು ದುಡ್ಡು ಎತ್ತಿಟ್ಕೊಂಡ್ರೆ ಮೋಸ ಮಾಡಾದ್ರೂ ಸರಿ, ಬದುಕಬೇಕು. ನಮ್ಮ ಕಾಮದ ನಿಯಂತ್ರಣ ಇಲ್ಲ. 10 ವರ್ಷದ ಎಳೆ ಮಗು, ಆಡೋ ಮಗು, ಮನುಷ್ಯ ಎಲ್ಲಿಗೆ ದಾಹಕ್ಕೆ ಒಳಗಾಗುತ್ತಾನೆ. ಇನ್ನೇನು ಎಬೋಲಾನೂ ಬರುತ್ತೆ, ಎಲ್ಲಿನೂ ಬರುತ್ತೆ. ನಮಗೆ ಪ್ರಕೃತಿ ಒಂದು ದುಮ್ಮಿಕ್ಕಿಯೂ ಬರುತ್ತೆ. ಯಾರು ಹಾಳಾದ್ರೆ ನಮಗೇನು. ಒಟ್ಟಿನಲ್ಲಿ ಆ ನಿಮಿಷಕ್ಕೆ ನಾವು ಆ ಭೋಗವನ್ನ ಅನುಭವಿಸ ಬಿಡಬೇಕು. ಯಾರು ಹಾಳಾದ್ರೂ ಸರಿ, ಹೆಂಗಾದ್ರೂ ಸರಿ, ಹೇಗಾದ್ರೂ ಸರಿ. ಈ ರೀತಿಯ ಪ್ರಭಾವಗಳಿಗೆ ಒಳಗಾಗ್ಬಿಟ್ಟಿದ್ದೇವೆ ಮಕ್ಕಳು. ಜಾಗ್ರತೆ. ಈ ಒಂದು ಶನಿಯ ಈ ಒಂದು ಬದಲಾವಣೆ, ರಾಹು ದ ಬ್ಯಾಡ್ ಬಾಯ್ಸ್ ಇನ್ ದಿ ಹಾರೋಸ್ಕೋಪ್, ನಮ್ಮನ್ನ
ತುಂಬಾ ಒಂದು ಪ್ರಚೋದನೆ ಮಾಡುವ ಗ್ರಹಗಳು ಅಂತ ಹೇಳಿದ್ರೆ ರಾಹು ಕೇತು. ಅದಕ್ಕೆ ಅವುಗಳಿಗೆ ಗ್ರಹಣ ಅಂತ ಹೇಳೋದು. ತುಂಬಾ ಒಳ್ಳೆಯವನು ಕೂಡ ಕೆಟ್ಟವನಾಗ್ಬಿಡ್ತಾನೆ ಅಂತಕ್ಕಂಥದ್ದು. ಅಂತ ರಾಹು ಕೇತುಗಳು ದೇ ಆರ್ ಕಮಿಂಗ್ ಔಟ್ ವಿತ್ ದ ಕ್ಲಚಸ್ ಆಫ್ ಗುರು. ದೇ ಆರ್ ಕಮಿಂಗ್ ಔಟ್. ರಾಹುವತ್ ಶನಿ. ಸೊ ಶನಿಯ ರೀತಿಯಲ್ಲಿ ಯೋಚನೆ ಮಾಡುವ ರಾಹು. ಕೇತು ಕುಜವತ್ ಕೇತು ಅಂತ ಹೇಳ್ತೇವೆ. ಕೇತು ಕುಜನ ತರ. ಸೊ ಅಲ್ಲಿ ನೋಡಿ, ಕೇತು 4ನೇ ಭಾವ, 7ನೇ ಭಾವ, 8ನೇ ಭಾವ ಉಲ್ಟಾ ನೋಡ್ತಕ್ಕಂಥದ್ದು. 4ನೇ ಭಾವ ಉಲ್ಟಾ ತಗೊಳ್ಳಿ, ವೃಷಭ ರಾಶಿ, ಶುಕ್ರನ ಪ್ರಬೋಧ, ಬಂಗಾರ 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 ಬಂಗಾರ. ಅಲ್ಲಿ ನೋಡಿ, ಅಲ್ಲಿ ಕುಳಿತಿರ್ತಕ್ಕಂಥ ಸೂರ್ಯ ಬುಧ. ಬುದ್ಧಿ ಕೆಟ್ಟಿದೆ. ಬುದ್ಧಿಕಾರಕ ಶುಕ್ರನ್ ಮನೆಯಲ್ಲಿ, ಆತ್ಮಕಾರಕ ಶುಕ್ರನ್ ಮನೆಯಲ್ಲಿ. ಅದರ ಮೇಲೆ ಕೇತು ಅಧಿಕಾರ ಕಿತ್ತಾಡ್ತಿದ್ದಾರೆ ಇವ್ರು. ನೋಡಿ, ಎಲ್ಲರೂ ಏನೋ ಬೊಗಳೆ ಬಿಡ್ತಾರೆ, ಏನೋ ಓಡ್ತಿದ್ದಾರೆ. ಜನಸಾಮಾನ್ಯರ ಬಗ್ಗೆ ಗಮನವೇ ಇಲ್ಲ. ಎಲ್ಲಿಗೆ ಹೆಜ್ಜೆ ಇಡ್ತಿದ್ದೀವಿ ನಾವು? ಆ ಕೇತು ನೋಡಿ, ಕುಂಭವನ್ನ ನೋಡ್ತಾನೆ, ಮಕರವನ್ನ ನೋಡ್ತಾನೆ. ನಮ್ಮ ದೇಶ ಮಕರ ಲಗ್ನ, ಮಕರ ಲಗ್ನಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಕೇತು ಬೇಡಪ್ಪ ಅನ್ನಿಸ್ತಕ್ಕಂಥದ್ದು. ಸೂರ್ಯ ಆತ್ಮಕಾರಕ ಸೂರ್ಯ, ದೊರೆಕಾರಕ ಸೂರ್ಯ, ಅಧಿಕಾರಕಾರಕ ಸೂರ್ಯ. ಅವನು ಬಂದು ಶುಕ್ರನ ಮನೇಲಿ ಕುಳ್ತಿದ್ದಾನೆ. ಶುಕ್ರ ಅಂದ್ರೆ ಭೋಗ. ನಾವಿರೋದೇ ಭೋಗಕ್ಕೆ. ಯಾರಾದ್ರೂ ನೀವು ನೋಡ್ತೀರಾ? ಮೊನ್ನೆ ಪಿಣರಾಯಿ ವಿಜಯನ್, ಕೇರಳದ ಅತಿ ಹಿರಿಯ ಮುಖ್ಯಮಂತ್ರಿಗಳು ಸೋಲ್ತಾರೆ. ಕಮ್ಯುನಿಸ್ಟ್ ಪಕ್ಷ ಸೋಲುತ್ತೆ, ಧೂಳಿಪಟ ಆಗುತ್ತೆ. ಸರಿ, ಅವರಿಗೆ ಪಕ್ಷ ಹೇಳುತ್ತೆ ನಮ್ದೊಂದು ಮನೆ ಇದೆ, ಬಂದು ಉಳ್ಕೊಳ್ಳಿ, ಗೆಸ್ಟ್ ಹೌಸು, ಇನ್ನೊಂದು ಸರ್ಕಾರದ ಸವಲತ್ತು ಅಂದ್ರೆ ಬೇಡ ಅಂತ. ಇನ್ನೂ ಒಬ್ಬರು ಪಕ್ಷದವರೇ ನಮ್ಮದೇ ಮನೆ ಇದೆ, ಬಂದು ಇರ್ರಿ ಅಂದ್ರೆ ಅದೂ ಬೇಡ ಅಂತ. ಸಿಂಪಲ್ ಆಗಿ ಒಂದು ಬಾಡಿಗೆ ಮನೆಗೆ ಹೋಗ್ತಾರೆ. ಇನ್ನೂ ತತ್ವಗಳು ಸಿದ್ಧಾಂತಗಳು ಉಳ್ಕೊಂಡಿದ್ದಾವೆ ಕೆಲವರಲ್ಲಿ ಇದೆ. ಅದಕ್ಕೆ ಕಾಲಕ್ಕೆ ಸ್ವಲ್ಪ ಮಳೆ ಬೆಳೆ ಆಗ್ತಿದೆ. ಆದ್ರೆ ದುಮ್ಮಿಕ್ಕೋ ಈ ಒಂದು ಕೇತುವಿನ ಪ್ರಭಾವ, ಪಕ್ಕದಲ್ಲೇ ಚಂದ್ರ. ರಾಜನಿಗೆ ತಲೆನೋವು ತಪ್ಪಿದ್ದಲ್ಲ. ಅಧಿಕಾರಕ್ಕೋಸ್ಕರ ಎಲ್ಲಿಗೆ ಬೇಕಾದರೂ ರಾಜಮಟ್ಟದ ಅಧಿಕಾರಿ ಮಟ್ಟದ ಅಧಿಕಾರಿಗಳು ಎಲ್ಲಿಗೆ ಬೇಕಾದರೂ ಹೇಳ್ತಲೇ ಇದೆ, ತುಂಬಾ ಟೆಕ್ನಾಲಜಿ ಉಪಯೋಗಿಸಿ ಕಳ್ಳತನಗಳೆಲ್ಲ ಮಾಡ್ತಾರೆ ಅಂತ, ಸಿಕ್ಕಾಕೋತಾರೆ ಅಂತ. ನೋಡಿ, 8 ವರ್ಷದ ನಂತರ ಒಬ್ಬ ಕೈದಿ ಸಿಕ್ಕಾಕೊಂಡಿದ್ದಾನೆ. ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿದಾನೆ ಅಂದ್ರೆ, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಕಾಪಿ ನಕಲು ಮಾಡಿ ಬಿಡುಗಡೆ ಮಾಡ್ಕೊಂಡು 8 ವರ್ಷ ಆಗೋಗ್ಬಿಟ್ಟಿದೆ. ಜೈಲಿಂದ ಹೋಗ್ಬಿಟ್ಟಿದ್ದಾನೆ ಅವನು. ಜೈಲಿಗೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಕಾಪಿ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟು ಬಿಡುಗಡೆ ಆಗ್ಬಿಟ್ಟಿದ್ದಾನೆ. ಜಾಮೀನ್ ತರನೋ ಇನ್ನೊಂದು. ಅನಾಮೇಧೇಯ ಯಾವುದೋ ಒಂದು ಪತ್ರ ಬರುತ್ತೆ, ಮುಚ್ಚಿಟ್ಟಿರ್ತಕ್ಕಂಥದ್ದು. ಶನಿ ನೋಡಿ, ಎಷ್ಟು ದಿನ ಬಚ್ಚಿಟ್ಕೋತೀರಿ, ಎಷ್ಟು ದಿನ ಮುಚ್ಚಿಟ್ಕೋತೀರಿ, ಎಷ್ಟು ದಿನ ಇರ್ತೀರಿ? ಸಿಕ್ಕಾಕೊಳ್ಳೇಬೇಕು, ಹೌದಲ್ವಾ? ಸಿಕ್ಕಾಕೊಳ್ಳೇಬೇಕು ಎಲ್ರು. ಅದೊಂದು ಲೆಕ್ಕಾಚಾರ. ಎಲ್ಲಿದ್ದರೂ ಎಷ್ಟು ದಿನ ಮುಚ್ಚಿಟ್ಟು ಇರ್ತೀರ? ಸತ್ಯ ಅನ್ನೋದು ಒಂದಲ್ಲ ಒಂದು ದಿನ. ಇನ್ನು ಒಬ್ಬನನ್ನ 18 ವರ್ಷದ ನಂತರ ಒಂದು ಕೊಲೆ ಅಪರಾಧಿ ಪೆರೋಲ್ ಮೇಲೆ ಹೋದವನು ತಪ್ಪಿಸ್ಕೊಂಡು ಹೋಗಿರೋವನನ್ನ ಹಿಡಿತಾರೆ. AI ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಆ ಫೋಟೋವನ್ನ ಡೇಟಾ ಬೇಸ್ ಅಲ್ಲಿ ಹಾಕಿ ಹುಡುಕ್ತಲೇ ಇದ್ದಾರೆ ಒಬ್ಬ ಅಧಿಕಾರಿ. ಎಲ್ಲೋದಂತ ಯಾರದೋ ಮದುವೆಯಲ್ಲಿ ನಿಂತಿರೋ ಫೋಟೋಗೆ ಮ್ಯಾಚ್ ಆಗುತ್ತೆ. ಸರಿ ತಗೋ, ಅವನನ್ನ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಜಾಗ, ವ್ಯವಸ್ಥೆ, ಸಿಸ್ಟಮ್ ಬೆಳೆದೆ, ಹೆಸರು ಎಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ದಾನೆ. ಸಿಕ್ಕಾಕೊಂಡಿದ್ದಾನೆ. ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳೋದು, ಭಗವಂತನ ಪ್ರಾರ್ಥನೆ ಅಷ್ಟೇ ನಮ್ಮನ್ನ ಕಷ್ಟ ಕಾಲಕ್ಕೆ ಕಾಪಾಡೋದು. ಕೊಲೆ ಮಾಡಿಬಿಟ್ಟು, ಸುಲಿಗೆ ಮಾಡಿಬಿಟ್ಟು, ಮೋಸ ಮಾಡಿಬಿಟ್ಟು, ನಿಮಗೆ ಗೊತ್ತಿಲ್ಲ ಮಕ್ಕಳೇ, ತುಂಬಾ ದೊಡ್ಡವ್ರದ್ದು ದೊಡ್ಡ ಕಥೆಗಳಾಗಿ ಕೂತಿದ್ದಾರೆ. ಹೇಳಲಾರದಷ್ಟು ಬಾಧೆಗಳು, ಸಂಕಟಗಳು ತಂದು ನಿಲ್ಸಿಟ್ಟಿದ್ದಾವೆ ಅವರಿಗೆ. ಇದಾವೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಮೇಲ್ನೋಟಕ್ಕೆ ಯಾವ ದೊಡ್ಡ ವ್ಯಕ್ತಿಯು ಪರ್ಸನಲ್ ಲೈಫಲ್ಲಿ ಚೆನ್ನಾಗಿಲ್ಲ.
ತುಂಬಾ ದೊಡ್ಡವರು, ದುಡ್ಡಿರೋರು, ಅಧಿಕಾರ ಇರೋರು, ಅಂತಸ್ತಿರೋರು, ಒಬ್ಬೊಬ್ರದ್ದು 300 ಸಿಡಿಗಳಿದಾವೆ ಅಂತ ಕೆಲವ್ರದ್ದು. ಏನ್ ಹೇಳ್ತೀರಿ? ಏನೇನೋ ಕಥೆಗಳು ನಾವು ನೆನೆಸ್ಕೊಳ್ಳೋಕ್ ಕೂಡ ಆಗೋದಿಲ್ಲ. ನಾವೇ ಮರ್ಯಾದೆವಂತರು, ಮರ್ಯಾದೆಗೆ ಹಂಚಿಕೊಂಡು ಬದುಕ್ತಿರತಕ್ಕಂಥವರು. ಜಾಗ್ರತೆ. ಈ ಬ್ಯಾಡ್ ಬಾಯ್ಸ್, ರಾಹು ಇಸ್ ಕಮಿಂಗ್ ಔಟ್, ಕೇತು ಇಸ್ ಆಲ್ಸೋ. ಸೊ ಇನ್ನೊಂದು 5 ತಿಂಗಳಲ್ಲಿ ಅವ್ರ ಬದಲಾವಣೆ ಬೇರೆ ಇದೆ. ನನಗೆ ಅದೇ ಆತಂಕ. ಗುರುವಿನ ದೃಷ್ಟಿ ಇಷ್ಟು ದಿನ ಇದ್ದಿದ್ದು ರಾಹು ಮೇಲೆ, ನಾವು ಸ್ವಲ್ಪ ಬಚಾವು ಅಂತ ಅನ್ಕೊಂಡಿದ್ದೆ. ಬಟ್ ಇದೇ ಜೂನ್ 2ಕ್ಕೆ ಆ ಪುಣ್ಯಾತ್ಮ ಬೃಹಸ್ಪತಿ ಕಡಕಕ್ಕೆ ಆ ಗಂಗಾ ಪುಷ್ಕರದಲ್ಲಿ ಬಂದು ಉಚ್ಚಂಗತ ಆಗೋದು ಶ್ರೇಷ್ಠತೆಯ ಪರಮಾವಧಿ. ಆದರೆ ಅಲ್ಲಿಂದ ಮಕರ ರಾಶಿ ನೋಡ್ತಾನೆ, ಒಂಚೂರು ಚೇತರಿಸ್ಕೊಳ್ಳುತ್ತೆ. ದೇಶದಲ್ಲಿ ಕೆಲವೊಂದು ವಿಚಾರಗಳು ಕಡಿಮೆ ಅಂದ್ರೂ $40 ಬಿಲಿಯನ್ ಅನ್ನತಕ್ಕಂಥದ್ದು, 40 ಲಕ್ಷ ಕೋಟಿಗಳ ಒಂದು ವ್ಯವಹಾರವನ್ನ ನಮ್ಮ ದೇಶದ ಪ್ರಧಾನಿ ಮೊನ್ನೆ 5 ದೇಶಗಳ ಜೊತೆ ಪ್ರವಾಸ ಮಾಡಿ, ಕೆಲವರು ಹೇಳ್ತಲೇ ಇರ್ತಾರೆ ಪ್ರವಾಸ ಹೋಗ್ತಾರೆ, ಇವ್ರಿಗೆ ಬೇರೆ ಏನ್ ಕೆಲಸ ಇಲ್ಲ, ಗಂಟೆಗೊಂದು ಸೂಟು, ಇನ್ನೊಂದು ಅಂತ ಹೇಳ್ತಿರ್ತಾರೆ. 40 ಲಕ್ಷ ಕೋಟಿಗಳ ಒಂದು ವ್ಯವಹಾರ ಕುದುರಿಸ್ಕೊಂಡು ಬಂದಿದ್ದಾರೆ. ಪ್ರತಿ ಬಾರಿ ಈ ತರ ಒಂದು 40 ಲಕ್ಷ ಕೋಟಿಯ ವ್ಯವಹಾರಗಳು ಮುಗಿಸ್ಕೊಂಡು ಬಂದ್ರು, ತಿಂಗಳಿಗೊಮ್ಮೆ 5 ದೇಶ ಸುತ್ಕೊಂಡು ಬಂದು ಅಂದ್ರೆ ನಮ್ಮ ದೇಶದ ಡೆಫಿಸಿಟ್ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಗೊತ್ತಾ? ವಿದೇಶಿ ವಿನಿಮಯದ ದುಡ್ಡು ನಮ್ಮ ಹತ್ರ ಎಷ್ಟು ಬಂದು ನಿಲ್ಲುತ್ತೆ ಗೊತ್ತಾ? ಆ ಆಮದು ರಫ್ತು ಹೆಚ್ಚಾಗತಕ್ಕಂಥದ್ದಾಗುತ್ತೆ ಗೊತ್ತಾ? ಇವುಗಳ ಬಗ್ಗೆ ಗಮನ ಇಲ್ಲ. ಏನು ಬೇಕಾದ್ರೂ ದೊರೆಯ ಬಗ್ಗೆ ಮಾತನಾಡಲಿಕ್ಕೆ ಕೆಲವರು ನಿಂತ್ಕೊಂಡಿರ್ತಾರೆ. ಅವ್ರು ಹುಡುಕುವುದೇ ಆ ನೆಗೆಟಿವ್ ಹುಡುಕುವುದೇ. ಅವರು ಒಂದು ತಟಸ್ಥ ಭಾವದಲ್ಲಿ ನಿಂತ್ಕೊಬಿಟ್ಟಿರ್ತಾರೆ. ಅದು ಯಾರಾದರೂ ಸರಿಯೇ, ದೊರೆ ಅಷ್ಟೇ ನಾವು ಹೇಳೋದು. ಪಕ್ಷಾತೀತವಾಗಿ ನಾನು ಮಾತಾಡ್ತಿದ್ದೇನೆ. ನಾನು ಯಾವುದೇ ಒಂದು BJP ಪರವಾಗಿಯೂ ಇಲ್ಲ, ಕಾಂಗ್ರೆಸ್. ನನಗೆ ಸಿದ್ದರಾಮಯ್ಯನವರು ಅಂದ್ರೆ ಪರ್ಸನಲಿ ಐ ಲವ್ ಹಿಮ್. ಮೋದಿಜಿನೂ ಅಷ್ಟೇ, DK ಶಿವ ಅವರು ಅಷ್ಟೇ, ಕುಮಾರಸ್ವಾಮಿ ಅವರು ಅಷ್ಟೇ. ಯಾರು ಏನು ಒಳ್ಳೇದು ಮಾಡ್ತಿದ್ದಾರೋ ಹೆಕ್ಕಿ ನಿಮ್ ಮುಂದ್ಗಡೆ ಇಡ್ಬೇಕು. ತಪ್ಪುಗಳನ್ನ ತೋರಿಸೋದಲ್ಲ. ನಮ್ಮ ಬನ್ನಿನಗಳಲ್ಲೇ 108 ತಪ್ಪುಗಳಿದೆ, ತುಂಬಾ ಇದೆ. ಸ್ವಲ್ಪ ಜಾಗ್ರತೆ. ಶನಿ ಬುಧನ ಸಾರದಲ್ಲಿರೋದ್ರಿಂದ ಕೆಲವೊಂದು ತಪ್ಪಾದ ಮಾತುಗಳು, ನಮ್ಮನ್ನ ಪ್ರವೋಕ್ ಮಾಡೋದು, ಪ್ರಚೋದನೆ ಮಾಡೋದು, ಈ ತರದ್ದೆಲ್ಲ ನಡೆಯತಕ್ಕಂಥದ್ದಾಗುತ್ತೆ. ತುಂಬ ಜಾಗರೂಕತೆಯಿಂದ ಇರಿ. ರಾಹು ಇಸ್ ಕಾಲ್ಡ್ ಆಸ್ ಅ ಮೀಡಿಯಾ. ಜಾಗ್ರತೆ. ಅವನು ಉಲ್ಟಾ ನೋಡ್ತಾನೆ ಮೇಷರಾಶಿಯನ್ನ. ನಿಮ್ಮ ಶಕ್ತಿಗೆ ದುಷ್ಟ ಶಕ್ತಿಯಾಗಿ ಬದಲಾಗ್ತಕ್ಕಂಥದ್ದಾಗ್ಬಿಡುತ್ತೆ. ಕುಜ ಸೇನಾಪತಿ, ಉಗ್ರ, ವ್ಯಗ್ರ, ಉರಿತಿರೋ ಬೆಂಕಿಗೆ ರಾಹು ನೋಡ್ತಿದ್ದಾನೆ ಅಂದ್ರೆ ಒಬ್ಬನೇ ಇಷ್ಟು ದಿನ ಗುರುದೃಷ್ಟಿ ಇದ್ದಿದ್ದು ಬಿಟ್ಕೊಳ್ಳುತ್ತೆ. ಸೊ ಇಟ್ ಇಸ್ ಅ ಡೈರೆಕ್ಟ್ ಉರಿತಿರೋ ಬೆಂಕಿಗೆ ಗ್ಯಾಸ್ ಇಟ್ಟಾಗೆ ಬ್ಲಾಸ್ಟ್, ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ತರ. ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಂತ ಸಿಮೆಂಟ್ ಬೆಲೆ, ಮರಳಿನ ಬೆಲೆ, ಇಟ್ಟಿಗೆ ಬೆಲೆ, ಕನ್ಸ್ಟ್ರಕ್ಷನ್ ಕಾಸ್ಟ್, ಆಯಿಲ್ ಕಾಸ್ಟ್, ದರ್ ವಿಲ್ ಬಿ 40% ಶಟ್ ಡೌನ್ ಆಗ್ತಕ್ಕಂಥದ್ದಾಗುತ್ತೆ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ. ಅದರಲ್ಲೂ ಮಿಡಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾರೆ, ಮಿಡಲ್ ಪ್ರಾಜೆಕ್ಟ್ಗಳಲ್ಲಿ ನಿಂತಿದ್ದಾರೆ. ಪ್ಲಂಬರ್ಗಳ ಕತೆ ಏನು, ಎಲೆಕ್ಟ್ರಿಷಿಯನ್ಗಳ ಕತೆ ಏನು, ಬಾರ್ಬೆಂಡರ್ ಕತೆ ಏನು, ಟೈಲ್ಸ್ ಹಾಕೋರ ಕತೆ ಏನು, ಮೇಸ್ತ್ರಿಗಳ ಕತೆ ಏನು. ಹೌದು, ಇದೆಲ್ಲ ಯೋಚನೆ ಮಾಡಿ ನೋಡಿ ಎಲ್ಲಿ ಬಂದು ನಿಂತು ಬಿಡುತ್ತೋ ಅನ್ನೋ ತರ ಒಂದು ಗಾಬರಿ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಈ ಒಂದು ಶನಿಯ ಗೋಚಾರ ಫಲ ರೇವತಿ ನಕ್ಷತ್ರದಲ್ಲಿ ಧನುಸು ರಾಶಿಗೆ ಮುಳುಗಿಸುತ್ತಾ ಅಧಿಕಾರ ಕೊಡುತ್ತಾ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು
ಪರಿಹಾರ ಕೊಡ್ತಾನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ರಾಹುವಿನ ಮೇಲೆ ದೃಷ್ಟಿ ಬಿಡ್ತಿರೋದ್ರಿಂದ ಕೇತು ವ್ಯಗ್ರ ಆಗ್ತಾನೆ, ರಾಹು ವ್ಯಗ್ರ ಆಗ್ತಾನೆ. ಒಂದು ರೀತಿ ವೈರಸ್ಗಳ ಪ್ರಭಾವ, ಎಚ್ಚರಿಕೆ, ತುಂಬ ಕೇರ್ಫುಲ್ ಇರ್ತಕ್ಕಂಥದ್ದು, ಜಾಗ್ರತೆ. ತಗ್ಗು ಪ್ರದೇಶಗಳಲ್ಲಿರ್ತಕ್ಕಂಥವ್ರು ತುಂಬ ಎಚ್ಚರಿಕೆಯಿಂದಿರಿ. ನದಿ ತೀರ, ಜಲತೀರ, ಗುಡ್ಡಗಾಡು ತೀರ, ವಿಮಾನಗಳಲ್ಲಿ ಪ್ರಯಾಣ ಎಚ್ಚರಿಕೆ, ರಾತ್ರಿ ಪ್ರಯಾಣಗಳಲ್ಲಿ ಎಚ್ಚರಿಕೆ. ಉನ್ಮಾದಕ್ಕೆ ಒಳಗಾಗತಕ್ಕಂಥವ್ರ ಮೇಲೆ ತುಂಬ ಕಣ್ಣಿಟ್ಟಿರಿ. ಎಸ್ಪೆಷಲಿ ಸೈಕಲಾಜಿಕಲಿ ಡಿಪ್ರೆಷನ್ ಇದ್ದಾರೆ, ಆರೋಗನ್ಸ್ ಇದ್ದಾರೆ, ಕಂಟ್ರೋಲಲ್ಲಿ ಇಲ್ಲ ಮಕ್ಕಳು ಅನ್ನತಕ್ಕಂಥವ್ರು ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ. ವೆರಿ ಕೇರ್ಫುಲ್. ಅಲ್ಲೊಂದು ಭಾವ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ಅದರಲ್ಲೂ ಈ ತುಂಬ ಗಲಾಟೆ ಮಾಡೋ ಮಕ್ಕಳು, ತುಂಬ ಕೋಪಿಷ್ಟರು, ತುಂಬ ಆತುರಗಾರರು, ತುಂಬ ದುಡುಕುಗಾರರು, ಹ್ಯಾಬಿಟ್ಸ್ ಇಟ್ಕೊಂಡಿರೋರು ಸಿಕ್ಕಾಬಟ್ಟೆ ಹ್ಯಾಬಿಟ್ಸ್, ಕುಡಿತ, ಡ್ರಗ್ಸು, ಇನ್ನಷ್ಟು ಉನ್ಮತ್ತತೆಗೆ ಈ ಬೈಕು ಏನೇನೋ ಮಾಡ್ತಿರ್ತಾರೆ, ಕಾರ್ ರೇಸಿಂಗು, ರೋಡುಗಳಲ್ಲಿ ಮಾಡೋದು, ಸಣ್ಣ ಪುಟ್ಟ ಗ್ಯಾಂಗ್ಗಳು ಕಟ್ಕೊಂಡೋಗಿ ಹೊಡೆದಾಟ ಬಡದಾಟ ಅಂತ ಉನ್ಮತ್ತತೆಗೆ ಒಳಗಾಗುವಂಥ ನಿಮ್ಮ ಯಜಮಾನರಾಗಿದ್ದಾರೆ, ನಿಮ್ಮ ಮನೆಯವರಾಗಿದ್ದಾರೆ, ಕುಟುಂಬದವರಾಗಿದ್ದಾರೆ, ತುಂಬ ದಾಂಗುಡಿಗಳಾಗ್ತಕ್ಕಂಥದ್ದಾಗುತ್ತೆ. ಸೊ ಶೋಗಳು ಜಾಸ್ತಿ ಆಗ್ಬಿಡುತ್ತೆ. ರಾಹು ಪ್ರಭಾವಕ್ಕೆ ನಾನು ಯಾರು ಗೊತ್ತೇನೋ ಅನ್ನತಕ್ಕಂಥ ಪ್ರಭಾವ. ಸೊ ದಿಸ್ 5 months ಈಸ್ ಅ ವೆರಿ ಕ್ರಿಟಿಕಲ್ ಮೂಮೆಂಟ್. ದಂಗೆಗಳು, ಒಂಥರ ಕೆಟ್ಟ ನೆಗೆಟಿವ್ಗಳ ಸ್ಪ್ರೆಡ್ ಆಗ್ತಕ್ಕಂಥದ್ದು, ಬ್ಯಾಡ್ ವಾಯ್ಸ್, ಅವರೇ ಗ್ರಹಣ ಉಂಟು ಮಾಡೋದು. ಹೇಳ್ತಾನೆ ಈ ರಾಹುವಿನ ಒಂದು ಪ್ರಭಾವ ಯಾವ್ಯಾವ ರಾಶಿಗೆ ಏನು ಪ್ರಭಾವ ಆಗುತ್ತೆ. ದ ಬ್ಯಾಡ್ ಬಾಯ್ಸ್ ಆಫ್ ಯೋರ್ ಹಾರೋಸ್ಕೋಪ್. ಒಂದೊಂದು ರಾಶಿಗೆ ಒಂದೊಂದು ಪ್ರಭಾವ ಇರುತ್ತೆ. ಅವ್ರು ಎಲ್ಲಿರ್ತಾರೋ ಆ ಥರದ್ದೊಂದು ಪ್ರಚೋದನೆ ನೋಡತಕ್ಕಂಥದ್ದು, ಅವ್ರು ನೋಡೋ ಭಾವ. ನಮ್ಮನ್ನೊಬ್ಬ ಕೆಟ್ಟವನು ನೋಡ್ತಿದ್ದಾನೆ, ಪ್ರಚೋದನೆ ಮಾಡ್ತಾನೆ, ಎಲ್ಲೋ ಬಾರೋ ನೀನು ಅಂತ. ಅಯ್ಯೋ ಯಾಕ್ತಾನೆ ಹೋಗ್ಬೇಕಿತ್ತು ನನ್ನ ಮಗ ಅಂಥವ್ರ ಜೊತೆ, ನನ್ನ ಮಗಳು ಈ ಥರದ್ದೆಲ್ಲ, ಅಂಥ ಕಟ್ಕೊಂಡು ನಾನು ಯಾಕ್ತಾನೆ ಮದುವೆ ಮಾಡಿಕೊಟ್ನೋ, ಅಂಥವಳಿಗೆ ಯಾಕೆ ಮಾಡಿಕೊಟ್ನೋ, ಇದೆಲ್ಲ ಕೇಳ್ತಿರ್ತೀರಲ್ವಾ. ಈ ಒಂದು ರಾಹುಕೇತುಗಳೇ ಈ ಗ್ರಹಣದ ಥರ ನಮ್ಮ ಒಳಗಡೆ ನಮ್ಮ ಜೀವನದ ಮೇಲೆ ಪ್ರವೇಶ ಆಗ್ತಕ್ಕಂಥ ಭಾವ. ಮಕ್ಕಳು ವೆರಿ ಕೇರ್ಫುಲ್ ಅಂತ ಹೇಳ್ತಾ, 3 ನಕ್ಷತ್ರಗಳಿದ್ದಾರೆ. ಇವರು ಎಲ್ಲಿದ್ದರೂ ಆನಂದವೇ. ನೀವೇನಾದ್ರೂ ಈ ನಕ್ಷತ್ರಗಳಲ್ಲಿ ಹುಟ್ಟಿದ್ರೆ ಬ್ಯೂಟಿ ಹ್ಯಾಸ್ ಬಿನ್ ಗಿವನ್ ಬೈ ಗಾಡ್. ಹೌದು, ನೀವು ಯಾವುದೇ ಲಗ್ನ ಇರಲಿ, ರಾಶಿ ಇರಲಿ, ಏನೇ ಇರಲಿ, ನಿಮ್ಮ ಜಾತಕದಲ್ಲಿ ಏನೇ ದೋಷ ಇರಲಿ, ಇಲ್ಲ ಪ್ಲಸ್ ಪಾಯಿಂಟ್ ಇರಲಿ, ಇಲ್ಲ ಮೈನಸ್ ಪಾಯಿಂಟ್ ಇರಲಿ, ಅದು ಆಮೇಲೆ ಅದೆಲ್ಲ. ಊಟದಲ್ಲಿ ಒಂದು ಕೇಸರಿ ಬಾತ್ ಇದ್ದಾಗೆ, ಇಲ್ಲ ಒಂದು ಜಾಮೂನ್ ಇದ್ದಾಗೆ, ಒಂದು ಐಸ್ ಕ್ರೀಮ್ ಇದ್ದಾಗೆ, ಇಲ್ಲ ಒಂದು ಹೋಳಿಗೆ ಇದ್ದಾಗೆ, ಒಂದು ಚಿರೋಟಿ ಲಾಡು ಇದ್ದಾಗೆ, ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೈವ ಕೊಟ್ಟಿರುವ ವರ. ಇವರಿದ್ದ ಕಡೆ ನಾವು ಕೆಲವ್ರಿಗೆ ಹೇಳ್ತಿರ್ತೇವೆ, ಅವನ್ ಎಲ್ಲಿದ್ದರೂ ರಾಜ ಕಾಣೋ, ಇವನ್ ಎಲ್ಲಿದ್ದರೂ ಸೇವಕ ಕಾಣೋ ಅಂತ ಹೇಳ್ತಾರೆ. ಆದ್ರೆ ಈ 3 ನಕ್ಷತ್ರ ಇದಾರಲ್ವಾ, ಇವರೆಲ್ಲಿದ್ದರೂ ಆನಂದವೇ. ಸರೌಂಡೆಡ್ ಬೈ ಫೀಮೇಲ್ಸ್ ಅಂಡ್ ಫ್ರಾಗ್ರೆನ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೇವೆ. ಅದೊಂದು ಆನಂದ, ಬ್ಯೂಟಿ ಆಫ್ ದಿ ಗಾಡ್ಸ್ ಗಿಫ್ಟ್, ದೈವದ ಒಂದು ವರ ಅದು. ಏನೇ ಕಷ್ಟ ಇರಲಿ, ಸಂಧಿಯಲ್ಲಿ ಸಮಾರಾಧನೆ ಕೇಳಿರ್ತೀರಲ್ವಾ, ಇವ್ರಿಗೆ ಕೊಟ್ಟಿರ್ತಾನೆ ದೇವರು. ಕೆಲವರಿಗೆ ಎಂತ ಸುಖ ಕೊಟ್ಟಿದ್ರು, ಎಂತ ದೊಡ್ಡ ಅರಮನೆ, ದೊಡ್ಡ ಕಾರು, ಬಂಗಲೆ, ವ್ಯವಸ್ಥೆ, ಆಳು ಕಾಳು ಎಲ್ಲಾ ಕೊಟ್ಟಿದ್ರು, ಕುತ್ಕೊಂಡು ಕೊರಗ್ತಾ ಇರ್ತಾರೆ. ಅಯ್ಯೋ ನಂಗೇನು ಇಲ್ಲ, ಅಯ್ಯೋ ನನ್ನ ಬದುಕಿಗೆ, ಅಯ್ಯೋ ಅದಾಕೆ ಅಂತಕ್ಕಂಥದ್ದು. ಅವ್ರ ಮುಖ ನೋಡಿದ ತಕ್ಷಣ ಏನೋ ಇವ್ರ ಮನೆಯಲ್ಲೇ 100 ಜನ ಕೌರವರಿದ್ದಾಗೆ ಈ ಪಾಂಡವರು ಭಯ ಪಟ್ಕೊಂಡು ಕುತ್ಕೊಂಡಿರ್ತಿದ್ರಲ್ಲ, ಅಯ್ಯೋ ಇವ್ರೇನ್ ಮಾಡ್ತಾರೋ ಅನ್ನೋ ತರ ಆ ತರ ಆಡ್ತಕ್ಕಂಥ ನಕ್ಷತ್ರಗಳು ಇದಾವೆ. ಏನಿದ್ರು ಅಂತ ಬೇಗ ಅಲ್ಲೊಂದು ನೆಗೆಟಿವ್ ತುಂಬಿಸ್ಕೊಳ್ತಕ್ಕಂಥದ್ದು. ಆದರೆ ಬ್ಯೂಟಿ ಆಫ್ 3 ನಕ್ಷತ್ರ ಇದೆ ಮಕ್ಕಳೇ. ದೈವ ಕೊಟ್ಟಿರುವ ವರ ನಿಮಗೆ ನಿಜವಾಗ್ಲೂ ಹೇಳ್ತಾನೆ, ಕಷ್ಟದಲ್ಲೂ ಸುಖವನ್ನ ಹುಡುಕುವ, ಇರುವ
ಅದನ್ನ ತಗೊಂಡು ಎಂಜಾಯ್ ಮಾಡುವ, ಪರಿಪೂರ್ಣವಾಗಿ ಆನಂದದಲ್ಲಿ ತೇಲುವ ಒಂದು ಸೌಭಾಗ್ಯವನ್ನ ಈ 3 ನಕ್ಷತ್ರ ಕೊಟ್ಟಿದ್ದಾರೆ. ಹೌದು ಅಲ್ವಾ? ನೀವ್ ಹೇಳ್ಬೇಕು ಯಾವ ನಕ್ಷತ್ರ ಅಂತಾನು ಹೇಳ್ಬಿಡ್ತಾನೆ. 1 ರೋಹಿಣಿ ನಕ್ಷತ್ರ, 2ನೇದು ಹಸ್ತ ನಕ್ಷತ್ರ, 3ನೇದು ಶ್ರವಣ ನಕ್ಷತ್ರ. ಈ 3 ಚಂದ್ರನ ನಕ್ಷತ್ರ, ಮನೋಕಾರಕ ಚಂದ್ರ. ಚಂದ್ರ ಮುಖ್ಯವಾಗಿ ರೋಹಿಣಿ ನಕ್ಷತ್ರದಲ್ಲಿ ಉಚ್ಚಂಗತ, ಮೂಲ ತ್ರಿಕೋಣ ರೋಹಿಣಿ, ಹಸ್ತದಿಂದ ಶ್ರವಣ. ಅದರಲ್ಲೂ ಪೃಥ್ವಿ ತತ್ವ ಅದು ವಿಶೇಷವಾಗಿ. ನೀವು ಎಲ್ಲಿದ್ದರೂ ನಿಮಗೆ ಕೊಟ್ಟಿರುವ ಒಂದು ವರ. ನೀವು ಖುಷಿಯಾಗಿರ್ತೀರಿ, ಖುಷಿಯಾಗಿರ್ಲಿಕ್ಕೆ ಬಯಸ್ತೀರಿ. ದುಃಖ ಇರ್ತವೆ, ಇಲ್ಲ ಅಂತಲ್ಲ, ಯಾರಿಗಿಲ್ಲ. ನಮ್ಮ ಅಜ್ಜ ಹೇಳಿದಾಗೆ, ಒಂದಜ್ಜ ಏನ್ ಹೇಳಿದ್ರು ಗೊತ್ತಾ? ಒಂದಜ್ಜ ಹೇಳಿದ್ದು, ನೋಡೋ ವೆಂಕಟರಮಣಪ್ಪ, ಅದು ದುಡ್ಡಿನ ವೆಂಕಟರಮಣಪ್ಪ, ನಮ್ಮ ಅಪ್ಪ ಅವರಮ್ಮ, ಸಾರಿ ನಮ್ಮ ಅಮ್ಮ ಅವರಪ್ಪ. ಇಷ್ಟಕ್ಕೂ ಸನ್ಯಾಸಿ ಆಗಿದ್ರು ಕೂಡ ಅವರು ವ್ಯವಹಾರ ತುಂಬಾ ತಿಳ್ಕೊಂಡಿದ್ರು, ಹೇಳ್ಕೊಡ್ತಿದ್ರು ನನಗೆ. 1 ಲಕ್ಷ ರೂಪಾಯಿ ಯಾವಾಗ್ಲೂ ಇರ್ಬೇಕು, ಅದ್ ನಿನ್ನನ್ನು ಕಾಪಾಡುತ್ತೆ. ಒಂದು ಸ್ಟೇಜ್ಗೆ ಬಂದಾಗ ಹೇಳ್ಕೊಟ್ಟು, 10 ಲಕ್ಷ ಇದ್ಬಿಟ್ರೆ ನೀನು ಲೈಫ್ ಸೆಟ್ಲು ಕಣೋ ಅಂತ, ನಿನ್ನನ್ನು ಕಾಪಾಡುತ್ತೆ ಅದು ಕಷ್ಟ ಕಾಲಕ್ಕೆ. ಆ ಕಾಲಕ್ಕೆ 1% ಈಸಿಯಾಗಿ ಬಡ್ಡಿ ಬರೋದು. HLL ಕೆಲಸ ಮಾಡ್ತಿದ್ರು ಅಜ್ಜ, ಆಮೇಲೆ ಬೆಮ್ಮಲಲ್ಲಿ ಕೆಲಸ ಮಾಡ್ತಿದ್ರು ಅಜ್ಜ. BML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ನಾವು ರೈಲ್ವೆ ಕೋಚ್ ಅಂತ ಹೇಳ್ತೀವಿ. ರೈಲ್ವೆ ಕೋಚ್ಗಳನ್ನ ತಯಾರಿಸ್ತಕ್ಕಂಥ ಒಂದು ಕಂಪನಿ ಇಲ್ಲೇ ಇದೆ. ನಿಮಗೆ ತಿಪ್ಸಂದ್ರ ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ಅಜ್ಜ ಹೇಳ್ಕೊಟ್ಟಿದೆ ಅದು ಕಷ್ಟಗಾಲಕ್ಕೆ ನಿಮ್ಮನ್ನು ಕಾಪಾಡುತ್ತೆ ಅಂತ. ಇನ್ನೊಂದು ಅಜ್ಜ ಹೇಳಿದ್ರು, ಅಪ್ಪನವರಪ್ಪ, ಅವ್ರಿಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನೋಡೋ ಆ ತಾತ ಮಾತು ಕೇಳ್ಬೇಡ ಕಣೋ ನೀನು. ಕಷ್ಟ ಕಾಲಕ್ಕೆ ಸುಮ್ಮನೆ ಒದ್ದಾಡಿ ಪಿಸ್ನಾರಿತನ ಮಾಡಿಕೊಂಡು, ಜಿಪುಣತನ ಮಾಡಿಕೊಂಡು, ತಿಂದೆ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಲ್ಲ ಎತ್ತಿಟ್ಕೊಂಡು ಯಾರಿಗೆ ಎತ್ತಿಡ್ಬೇಕು? ನಾನೊಂದು ಹೇಳ್ಕೊಡ್ತೀನಿ ನೋಡು, ಕಷ್ಟಕಾಲಕ್ಕೆ ದುಡ್ಡಲ್ಲ, ನೀನು ಭಗವಂತನ ಜೊತೆಯಲ್ಲಿ ಇದ್ದು ಬಿಡು, ಕಷ್ಟನೇ ಬರೋಲ್ಲ ಅಂತ ಹೇಳ್ಕೊಟ್ಟಿದ್ರು ನಾಗಪ್ಪನವ್ರ ತಂದೆ ಕೊಂಡಪ್ಪ. ನಾಗಪ್ಪನವ್ರು ನಮ್ಮ ತಂದೆಯವ್ರ ತಂದೆ ಹೇಳ್ತಿದ್ದು. ಅವರು ಸಾದಾ ಸೀದಾ ವೈಟ್ ಅಂಡ್ ವೈಟ್. ಯಾವಾಗ್ಲೂ ಒಂದಷ್ಟು ದುಡ್ಡು ಇಟ್ಕೊಂಡಿರೋರು, ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ಕೊರಗಿದ್ದೇ ಇಲ್ಲ ಅಜ್ಜ. 90 ಆಗಿದ್ದರೂ ನಾನು ನೋಡಿದ್ದೆ, ಗಟ್ಟಿ ಇದ್ರು. ಕೋಲ್ ಇಟ್ಕೊಂಡು ನಡೆದಿದ್ದು ನಾನು ನೋಡಿರ್ಲಿಲ್ಲ. ಆಮೇಲೆ ಸ್ವಲ್ಪ ನ್ಯೂಮೋನಿಯಾ ಆಗಿ. ಸೊ ಈ 3 ನಕ್ಷತ್ರ ಇದ್ರು ಅಂತ ಇಟ್ಕೊಳ್ಳಿ. ಇವ್ರು ಇದ್ದ ಕಡೆ ಕಷ್ಟನೇ ಬರಲ್ಲ. ತಮಾಷೆ ಗೊತ್ತರ, ಎಂತ ಕಷ್ಟ ಇದ್ದರೂ ಅದರಲ್ಲಿ ಆನಂದವನ್ನ ಹುಡುಕತಕ್ಕಂಥದ್ದು ಇವರ ಭಾವ. ಮನೆಯಲ್ಲಿ ಈಗ ಹಾಲಿಲ್ಲ ಅಂತ ಇಟ್ಕೊಳ್ಳಿ, ಕಾಫಿ ಮಾಡಬೇಕು. ಹೇ ಬ್ಯೂಟಿಫುಲ್, ಕ್ಯಾನ್ ವಿ ಡೂ ಒಂದು ಬ್ಲ್ಯಾಕ್ ಕಾಫಿ ಮಾಡೋಣವಾ ಅಂತಾರೆ. ಒಂದು ಜಿಂಜರ್ ಟೀ ಮಾಡೋಣವಾ, ಬ್ಲ್ಯಾಕ್ ಟೀ ಸೂಪರ್ ಆಗಿರುತ್ತೆ. ಇಲಾಚಿ ಟೀ ಮಾಡೋಣವಾ, ಗೋವಾ ಎಲೆ ಪಕ್ಕದಲ್ಲೇ ಸೀಬೆಹಣ್ಣಿನ ಎಲೆ ಇದ್ರೆ ತಗೊಬಂದು ಅದನ್ನ ಕಟ್ ಮಾಡಿ ಹಾಕಿ, ಸ್ವಲ್ಪ ಟೀ ಸೊಪ್ಪು ಹಾಕಿ, ಇಲ್ಲ ಅದರಲ್ಲಿ ಚೆನ್ನಾಗಿ ಬೇಯಿಸಿ ಅದನ್ನೇ ಡಿಕಾಷನ್ ಮಾಡಿ ಸೂಪರ್ ಆಗಿ. ಒಂದು ಪಪ್ಪಾಯ ಇದೆ, ತಗೊಬಂದು ಅದನ್ನೇ ಕಟ್ ಮಾಡಿ ಪಪ್ಪಾಯ ಸಲಾಡ್ ತರ ಮಾಡ್ಕೊಂಡು ತಿನ್ನೋಣವಾ, ಪಪ್ಪಾಯ ಶೇಕ್ ಮಾಡ್ಕೊಂಡು ತಿನ್ನೋಣವಾ. ಇವ್ರು ನೋಡ್ಬಿಟ್ರೆ ನಿಜವಾಗ್ಲೂ ಹೇಳ್ತಾನೆ, ಎಂತವನಿಗೂ ಕೂಡ ಕಷ್ಟ ಅನ್ನೋದು ಮರ್ತೋಗ್ಬಿಡುತ್ತೆ. ಇರೋ ಪಾಂಡ್ಸ್ ಪೌಡರಲ್ಲೇ ಇಟ್ಕೊಂಡು ಇಷ್ಟು ಚೆನ್ನಾಗಿ ಇಷ್ಟು ಅಚ್ಚುಕಟ್ಟಾಗಿ ಇದ್ ಮಾಡ್ಕೊಂಡು ಆ ಇರೋ ಒಂದ್ ಬಕೆಟ್ ನೀರಲ್ಲಿ ನೀಟಾಗಿ ಸ್ನಾನ ಮಾಡ್ಕೊಂಡು, ಇರೋ ಬಟ್ಟೆನಲ್ಲೇ ಒಂದ್ ಬಿಸಿನೀರಲ್ಲಿ ಬೇಕಾದ್ರೆ ಐರನ್ ಮಾಡ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಟಿಕ್ ಟಾಕ್. ಅವ್ರನ್ನ ನೋಡಿದ್ರೆ ನಂಬಿದ್ರೆ ನಂಬಿ, ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ ಅವ್ರ ಕಷ್ಟ ಇದೆ ಅನ್ನೋದೇ ಗೊತ್ತಾಗಲಕ್ಕ. ಕಡಿಮೆ ಅಂದ್ರೂ ಅವ್ರು 10 ಲಕ್ಷಕ್ಕಾದ್ರೂ ಇಲ್ವೇನೋ ಅನ್ಸೋ ತರ ಕಾಣಿಸ್ತಾರೆ. ಇಲ್ಲ ಕೋಟೀಶ್ವರರ ತರನೇ ಕಾಣಿಸೋದು. 4 ಸೀರೆ, ಒಂದೇ ಜೊತೆ ಚಪ್ಪಲಿ, 1-2 ಜೊತೆ ಶರ್ಟ್ ಇರುತ್ತೆ, ಇಲ್ಲ ಒಂದೇ ವಾಚು, ಬಾಟ್ ಡಿಗ್ನಿಫೈಡ್ ಆಗಿರುತ್ತೆ, ಬ್ರಾಂಡ್ ಆಗಿ ಕಾಣಿಸ್ತಾರೆ. ಯಾರು ಇವ್ರ ಕಷ್ಟ ಇದೆ, ಬಾಧೆ ಇದೆ, ತೊಂದರೆ ಇದೆ, ನೋವಿದೆ ಅನ್ನತಕ್ಕಂಥದ್ದು ಅನ್ಸೋದೇ ಇಲ್ಲ. ಅವ್ರು ಹಾಗೆಯೇ ರಾತ್ರಿ ಅನ್ನ ಮಿಕ್ಕಿದೆ ಅಂತ ಇಟ್ಕೊಳ್ಳಿ, ಟಕ್ಕಂತ ರಾತ್ರಿ ಮಲ್ಕೊಳ್ಳೋವಾಗ್ಲೇ ಒಂದಷ್ಟು ನೀರು ಹಾಕಿಟ್ಬಿಡ್ತಾರೆ, ಇಲ್ಲ ಒಂದಷ್ಟು ಮೊಸರು ಹಾಕಿಟ್ಬಿಡ್ತಾರೆ. ಬೆಳಗ್ಗೆ ಎದ್ದು ಅದನ್ನ ಕಿವುಚೆ
ಸಾಲಿಡ್ ಆಗಿದೆ, ಬೆಳಗ್ಗೆ ಇದನ್ನು ತಿನ್ನೋದು ಹೆಂಗಿರುತ್ತೆ ಗೊತ್ತು, ದಿ ಫೀಲ್ ಇಟ್. ಆ ತಿನ್ನೋದನ್ನು ಕೂಡ ಪ್ರತಿಯೊಂದು ಇವ್ರ ಮನೆಯಲ್ಲಿ ನಾನು ನೋಡಿದಾನೆ. ಈ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ, ಈ 30 ವರ್ಷದ ಪಯಣ ಅಲ್ವಾ ಮಕ್ಕಳೇ ನಿಮ್ ಜೊತೆ. ನಾನು ಎಷ್ಟು ಲಕ್ಷಾಂತರ ಜಾತಕ ನೋಡಿರ್ಬೇಕು ಲೆಕ್ಕ ಹಾಕೊಳ್ಳಿ. ಕಡಿಮೆ ಅಂದ್ರೆ ಒಂದ್ ದಿನಕ್ಕೆ 40-50 ಜನರ ಭೇಟಿ, ಮಾತು, ಇನ್ನೊಂದು ಅವ್ರ ಜೊತೆ ಒಂದು ಪರಿಚಯ, ಇನ್ನೊಂದು ಏನೋ ಕೇಳ್ತಿರ್ತೇನೆ. ನಿಮಗ್ ಗೊತ್ತಿಲ್ಲದೆ ನಿಮ್ಮನ್ನ ಗಮನಿಸ್ತಿರುತ್ತೆ. ನನ್ನ ಒಳಗಡೆ ಇರ್ತಕ್ಕಂಥ ಒಂದು ಆಧ್ಯಾತ್ಮಿಕ ವಿದ್ಯೆ. ನಿಮ್ ಕಾಲಲ್ಲಿರೋ ಚಪ್ಪಲಿ, ನೀವು ಕಟ್ಟಿರೋ ಆ ನೆರಿಗೆ ಉಳ್ಳ ಸೀರೆ, ಆ ಸೀರೆ ಎಂತದ್ದು, ಕುಪ್ಸ ಎಲ್ಲರಿಗೂ ಹಾಕಿದಿರಿ, ಶರ್ಟ್ ಎಲ್ಲರಿಗೂ ಹಾಕಿದಿರಿ, ಎಂತ ವಾಚ್ ಕಟ್ಟಿದಿರಿ, ಕ್ರಾಪ್ ಯಾವ ಕಡೆ ಬಾಚಿದಿರಿ, ಯಾವ ತರ ಟ್ರಿಮ್ ಮಾಡ್ಕೊಂಡಿದಿರಿ, ಕೂದ್ಲು ಯಾವ ತರ ಬಾಚ್ಕೊಂಡಿದಿರಿ, ಸೆಂಟ್ ಯಾವ ತರ ಹಾಕಿದಿರಿ, ನಿಮ್ ನಡೆ ಹೇಗಿದೆ, ಸದ್ದು ಬರುತ್ತಾ, ಕಾಲಲ್ಲಿ ಗೆಜ್ಜೆ ಸದ್ದು ಬರುತ್ತಾ, ಕೈಯಲ್ಲಿರೋ ಬಳೆಗಳು ಎಷ್ಟು, ಎಲ್ಲ ಗಮನಿಸ್ತಿರುತ್ತೆ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದೆ, ಈ ವಿದ್ಯೆನ ಅರ್ಥಕೋಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಗೋ ಟು ದಿ ಡೀಪ್ ಆಫ್ ಎ ಪರ್ಸನ್ ಅಂತ. ಎಲ್ರಿಗೂ ಒಂದೊಂದು ಲಕ್ಷಣ ಕೊಟ್ಟಿರ್ತಾನೆ ಅಂತ. ನೀವು ನೋಡಿ, ಈ ನಕ್ಷತ್ರದವ್ರಿಗೆ ನಿಜ ಹೇಳ್ತಾನೆ, ಎಲ್ಲಿದ್ದರೂ ತುಪ್ಪದನ್ನದ ಊಟವೇ. ತುಪ್ಪ ಹಾಕೊಂಡು ತಿಂತಾರೆ ಇವ್ರು ಅಚ್ಚುಕಟ್ಟೆ. ಎಂಥ ಕಷ್ಟ ಇದ್ದರೂ ಸಿಹಿ ಊಟ ಇದ್ದೇ ಇರುತ್ತೆ. ಇರುವುದರಲ್ಲೇ ಆನಂದವನ್ನ ಪಡೆಯುವುದರಲ್ಲಿ ಈ ನಕ್ಷತ್ರದವರು ಪಡ್ಕೊಂಡು ಬಂದಿರತಕ್ಕಂಥ ಒಂದು ಯೋಗ ಇದೆಯಲ್ಲ, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್. ಈ 3 ನಕ್ಷತ್ರದವ್ರಿಗೆ ನಾನು ನೋಡಿದ ಹಾಗೆ ನಿಜ ಹೇಳ್ತಾನೆ, ಆ ಆನಂದವೇ ಇವ್ರಿಗೆ ಕಷ್ಟ ಕೊಡಲ್ಲ. ಇವರು ಎಲ್ಲಿದ್ದರೂ ಆನಂದವೇ. ನಾಟ್ ಓನ್ಲಿ ದ್ಯಾಟ್, ಇವ್ರು ಇದ್ದ ಕಡೆ ಆನಂದ ತಂದು ಬಿಡುತ್ತಾರೆ. ಇವ್ರ ಹತ್ರ ನೀವು ಕಷ್ಟ ಮಾತಾಡಿ ನೋಡಿ ಎದ್ದೋಗ್ಬಿಡ್ತಾರೆ. ತೊಂದರೆಗಳು, ಬಾಧೆಗಳು, ಸಂಕಟಗಳು, ನೋವುಗಳು, ಅಯ್ಯ, ಅಮ್ಮ, ಅಪ್ಪ ಇದು ಅಂತ ಹೇಳಿದ್ರಿ ಅಂತ ಅಪ್ಪ ನಿನ್ ಸವಾಸ ಸಾಕು ಹೇಳ್ತೀರನೆ ಸೈಲೆಂಟ್ ಆಗಿ ಎದ್ದು ಜಾರ್ಕೊಬಿಟ್ಟಿರ್ತಾರೆ. ಏನಿದು, ಯಾವಾಗ್ಲೂ ಇದೇ ರಾಗ ಇದೇ ಪೀಠಿಗೆ ಅನ್ನತಕ್ಕಂಥದ್ದು ಅದೊಂದಿದೆ. ಇರೋಲ್ಲ ಇವ್ರು ತುಂಬಾ ದುಃಖದ ಕಡೆ ನಿಂತ್ಕೊಳ್ಳಲ್ಲ. ಅದೇ ಬರೀ ದುಃಖ ಮಾತಾಡೋರ ಜೊತೆಲಂತೂ ಇವ್ರು ಇರೋದೇ ಇಲ್ಲ. ದೇಲ್ ಜಸ್ಟ್ ಗೆಟ್ ಔಟ್. ಕಿರಿಕಿರಿ ಮಾಡೋರು, ಟೆನ್ಷನ್ ಮಾಡೋರು, ಪಿಟಿ ಮಾಡೋರು, ಅದ್ ಸ್ವಂತ ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ಅಪ್ಪ ಆಗಿರ್ಲಿ, ಅಮ್ಮ ಆಗಿರ್ಲಿ, ಮೌನ ವಹಿಸ್ಬಿಡ್ತಾರೆ. ಅವ್ರ ಜೊತೆ ಹೆಚ್ಚು ಮಾತಾಡಕ್ ಹೋಗ. ಇದೇನಾಯ್ತು, ಯಾವಾಗ ನೋಡಿದ್ರು ಇಲ್ಲ ಅಂತ ಹೇಳ್ತಾರೆ. ಇರುವುದರಲ್ಲೇ ಅದ್ಭುತವಾಗಿ ಬದುಕು ಕಟ್ಟುವ ಒಂದು ಆನಂದತೆ. ನೀವು ಈ ನಕ್ಷತ್ರದವರಾಗಿದ್ರೆ ತುಂಬಾ ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ನೀವು ಹೃದಯ ಶ್ರೀಮಂತರೇ. ಹೃದಯದಲ್ಲಿ ಶ್ರೀಮಂತಿಕೆ ಇದ್ದು ಬಿಡ್ತು ಅಂತ ಇಟ್ಕೊಳ್ಳಿ ಮಕ್ಕಳೇ. ನಿಜ ಹೇಳ್ತಾನೆ, ನೀವ್ ಎಲ್ಲೋದ್ರೂ ಬದುಕಬಲ್ರಿ, ಎಲ್ಲೋದರೂ ನೀವು ಬದುಕಬಲ್ರಿ, ಆನಂದವಾಗಿರುವಲ್ರಿ. ಹೊರಗಡೆ ಶ್ರೀಮಂತಿಕೆ ಇಲ್ಲ, ಒಳಗಡೆ ಶ್ರೀಮಂತ ಬೇಕು. ಆ ಒಳಗಡೆಯ ಶ್ರೀಮಂತಿಕೆಯಲ್ಲಿ ಈ 3 ನಕ್ಷತ್ರ ಎಲ್ಲದರಲ್ಲೂ ಒಳ್ಳೇದು ಹುಡುಕ್ತಿರ್ತಾರೆ. ನೆಗೆಟಿವ್ ಅನ್ನಿಸ್ಬಿಡ್ತು, ಅಲ್ಲಿ ಇವರು ಇರುವುದಿಲ್ಲ. ತುಂಬಾ ಒಂದು ನೆಗೆಟಿವ್ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು ತುಂಬಾ ರೇರ್ ಚಾನ್ಸಸ್. ಈ ನಕ್ಷತ್ರಗಳ ಭಾವದ ವ್ಯಕ್ತಿಗಳನ್ನ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ದೇ ಆರ್ ಹ್ಯಾಪಿ ಕಿಡ್ಸ್. ಹ್ಯಾಪಿ ಕಿಡ್ಸ್ ತಮ್ಮ ಸುಖವನ್ನ ಕಳೆದುಕೊಳ್ಳೋದಕ್ಕೆ ಇವ್ರು ಒಪ್ಪೋದೇ ಇಲ್ಲ. ಏನಿದೆಯಾ ತಗೊಳ್ಳೋಣ, ಅದಕ್ಕೆ ಅಂತ ಹೇಳ್ಬಿಟ್ಟು ಅಯ್ಯೋ ಇಲ್ಲ ಅಂತ ಕೊರಗೋ ಮಾತು ಇಲ್ಲ. ಏನಿದೆಯೋ ಇವ್ರ ಚಾಪೆ ಮೇಲೇನೂ ಮಲಗ್ತಾರೆ. ತಮಾಷೆ ಗೊತ್ತರ, ಅಲ್ಲಿ ಮಲಗೋರು ಅಚ್ಚುಕಟ್ಟಾಗಿ ಇವ್ರ ಮನ್ಸ್ ಕಂಫರ್ಟ್ ಇದೆ ಅಂತ ಹೇಳಿದ್ರೆ ಇವ್ರ ಜೊತೆಲಿ ಇದ್ದು ನೋಡಿ, ಆ ಖುಷಿ ನೀವು ಅನುಭವಿಸ್ತೀರಾ. ಯಾರ್ಯಾರು ಈ ನಕ್ಷತ್ರಗಳ ಜೊತೆಲಿ ಇದ್ದೀರಾ, ಇಲ್ಲ ಯಾರ್ಯಾರು ಈ ನಕ್ಷತ್ರದಲ್ಲಿ ಹುಟ್ಟಿದೀರಾ, ನಾನು ಹೇಳಿದ್ದು ಹೌದೋ ಅಲ್ವೋ ಕಾಯ್ತಾ ಇರ್ತೇನೆ. ಐ ವಿಲ್ ಬಿ ವೈಟಿಂಗ್ ಫಾರ್ ಯು. ನಿಮ್ಮ ಕಮೆಂಟ್ಸ್ಗೆ ನನ್ನ ಈ ಅನುಭವ, ನನ್ನ ಈ ಓಡಾಟ. ಪೃಥ್ವಿ ತತ್ವ ಅಲ್ವಾ, ಅಲ್ಲೊಂದು ಶಾಪವೂ ಇದೆ ನಿಮಗೆ. ಪೃಥ್ವಿ ತತ್ವದಲ್ಲಿ ಹುಟ್ಟಿರುವುದರಿಂದ ನಿಮಗೊಂದು ಶಾಪವಿದೆ. ಎಲ್ರಿಗೂ ಕೆಲವೊಂದು ಶಾಪಗಳಿರ್ತವೆ. ಕೊರತೆ ಅಂತ ಹೇಳ್ತೇನೆ, ಅದನ್ನ ಶಾಪ ಅನ್ನಲ್ಲ ನಾನು, ಕೊರತೆ. ಒಂದು ವರವೂ ಇರುತ್ತೆ, ಒಂದು ಕೊರಗೂ ಇರುತ್ತೆ, ಒಂದು ಆನಂದವೂ ಇರುತ್ತೆ. ಅದೇನು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಒಂದು ಪುಟ್ಟ ಬ್ರೇಕ್ ತಗೊಂಡು ನಿಮ್ಮ ಕಮೆಂಟ್ಸ್ಗೂ ಕಾಯ್ತಿರ್ತೇನೆ. ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ.
ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿಯ ರೇವತಿ ನಕ್ಷತ್ರದ ಗೋಚಾರ ಫಲ. ಧನಸ್ಸು ರಾಶಿಗೆ ನಿಮಗೆ ನೋಡಿ ಅರ್ಧಾಷ್ಟಮ ಶನಿ. ಹಿತಶತ್ರುಗಳು ಜಾಸ್ತಿ ನಿಮಗೆ. ಹಿತಶತ್ರುಗಳು ನಿಮ್ಮ ಮನೆಯವರೇ, ನಿಮ್ಮ ಜೊತೆಲಿರೋರೆ, ನಿಮ್ಮ ಕುಟುಂಬದವರೇ, ನಿಮ್ಮ ಗಂಡನೇ, ನಿಮ್ಮ ಹೆಂಡತಿನೇ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಆತ್ಮೀಯರೇ. 100% ಹೇಳ್ತಾನೆ, ಅಲ್ಲೊಂದು ನೋವಾಗಿರುತ್ತದೆ. ದಿಸ್ ಇಸ್ ಫಾರ್ ಶಾರ್ಟ್. ಅರ್ಧಾಷ್ಟಮ ಶನಿ. ನನ್ನ ಪ್ರಭು ರಾಮಚಂದ್ರರಿಗೂ ಕೂಡ ಅರ್ಧಾಷ್ಟಮ ಶನಿ. ಎಲ್ಲ ಇದ್ದು ಇಲ್ಲದ ಹಾಗೆ ಕೊರಗ್ತಾ ಕೂತಿದ್ದ ನನ್ನ ಪುಣ್ಯಾತ್ಮ. ನಿಮಗೂ ಕೂಡ ಅಲ್ಲಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಈ ಒಂದು ಶನಿ ಬುಧನ ಸಾಂಗತ್ಯಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಶುಕ್ರ ಗುರು ಕೇಂದ್ರದಲ್ಲಿ. ವಾವ್! ಸೂರ್ಯ ಬುಧ 6ನೇ ಮನೆಯಲ್ಲಿ. ಅದು ಉಪಚಯ ಸ್ಥಾನಗಳು. ಅದರಲ್ಲೂ 9ನೇ ಮನೆಯವನು 6ನೇ ಮನೆಯಲ್ಲಿ ಬಂತು ಅಂದ್ರೆ ಅದೊಂದು ವಿಪರೀತ ರಾಜಯೋಗ. ರಾಜಕೀಯದಲ್ಲಿದ್ದರೆ ಅಧಿಕಾರಂ, ಗೌರವಂ, ಸನ್ಮಾನಂ, ದಂಡಯಾತ್ರೆಗೆ ಸಿದ್ಧರಾಗಿ. ಯಾಕಂದ್ರೆ ಶನಿ ಬುಧನ್ ಸಾರದಲ್ಲಿದ್ದಾನೆ. ನಿಮಗಿರೋ ಇಕ್ಕಟ್ಟುಗಳೆಲ್ಲ ದೂರ ಆಗೋಗುತ್ತೆ. ಶತ್ರುವಿನ ನಕ್ಷತ್ರ ನೀಚವಾಗಿದೆ. ಆ ಶತ್ರುವಾಗಿರತಕ್ಕಂಥ ಬುಧ ಸೂರ್ಯನ ಸಾರದಲ್ಲಿ 6ನೇ ಮನೆಯಲ್ಲಿದ್ರೆ ದಳಪತಿ ಆಗ್ಬಿಡ್ತದೆ, ದೊಡ್ಡ ಸೇನಾಪತಿ ಆಗ್ಬಿಡ್ತದೆ, ಚಕ್ರವರ್ತಿ, ರೂಲರ್ಸ್ ಅಂತ ಅಳ್ತವೆ. ಅಂಥದ್ದೊಂದು ಭಾವ ಧನುಸು ರಾಶಿಗೆ ಉಟ್ಕೊಂಡು ಬರುತ್ತೆ. ರಾಜಕೀಯದಲ್ಲಿದ್ರೆ, ಗೌರ್ಮೆಂಟ್ ಅಲ್ಲಿದ್ರೆ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿದ್ರೆ, ಗೌರ್ಮೆಂಟ್ ವ್ಯವಹಾರಗಳಲ್ಲಿದ್ರೆ, ಅಧಿಕಾರದಲ್ಲಿದ್ರೆ ಸಾಮ ದಾನ ಭೇದ ದಂಡ ಪ್ರಯೋಗ ಮಾಡಿ. ಎಸ್, ಬಟ್ ಧನುಸು ರಾಶಿಯಾಗಿ ಸ್ತ್ರೀಯರಾಗಿ ಅಧಿಕಾರದಲ್ಲಿದ್ರೆ ನೋ ತಿಂತೀರಿ. ಎಚ್ಚರಿಕೆ. ನಿಮ್ಮನ್ನ ತುಳಿಲಿಕ್ಕೆ ಯಾರೋ ಹುಟ್ಕೊಳ್ತಕ್ಕಂಥದ್ದಾಗುತ್ತೆ. ಅಲ್ಲೊಂದು ಕಿರಿಕಿರಿ, ಇನ್ನೊಂದು ನಡೆಯತಕ್ಕಂಥ ಒಂದು ಭಾವವಿದೆ. ಇಫ್ ಯು ಆರ್ ಇನ್ ಪಾಲಿಟಿಕ್ಸ್ ಆರ್ ಗೌರ್ಮೆಂಟ್ ಸರ್ಕಲ್, ಗೌರ್ಮೆಂಟ್ ಪೊಸಿಷನ್ಸ್ ಅನ್ನತಕ್ಕಂಥದ್ದು, ಆಡಳಿತಾತ್ಮಕ ಒಂದು ರೂಲರ್ ಮಟ್ಟದ ಕೆಲಸ ಕಾರ್ಯದಲ್ಲಿದ್ರೆ ಅಲ್ಲೊಂದು ನೋವಿರತಕ್ಕಂಥದ್ದು ಒಂದುಂಟು. 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, ನಿಮ್ಮ ಜೀವನದಲ್ಲಿ ಒಂದು ಗೆಳೆತನ ನಡೆಯುತ್ತೆ. ಸ್ತ್ರೀಯರು ಅತಿ ಮುಖ್ಯವಾಗಿ ಜಾಗೃತಿ ವಹಿಸಿರಬೇಕು, ವಿಶೇಷವಾಗಿ ಧನುಸು ರಾಶಿಯವರು. ಯಾಕಂದ್ರೆ ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ನೀಚನಾಗಿರೋದ್ರಿಂದ ಅಲ್ಲಿ ಶುಕ್ರ ಬಂದು ಷಷ್ಠಾಧಿಪತಿ ಸಪ್ತಮಾಧಿಪತಿ ಷಷ್ಠ. ಸೊ ಗೊತ್ತಾಗೋದಿಲ್ಲ. ಅಲ್ಲೊಂದು ಭಾವನೆಗಳು, ಪ್ರೀತಿಯೋ, ಇವತ್ತು ನಡೀತಿರೋ ಈ ಲೋಕ ಇದೆಯಲ್ಲ, ಇದು ಏನ್ ಗೊತ್ತಾ, ನಾನು ಬಿಡಿಸಿ ಹೇಳಬಾರ್ದು, ಸೂಕ್ಷ್ಮವಾಗಿ ಹೇಳ್ತಿರ್ತೇನೆ. ಒಂದು ದೇವಸ್ಥಾನ ನಮಗ್ ತುಂಬಾ ಇಷ್ಟ. ಯಾವಾಗ್ಲೂ ಒಮ್ಮೆ ಹೋಗ್ಬೇಕು, ಒಂದು ದೇವಸ್ಥಾನ ಹೋಗ್ಬೇಕು. ನಮ್ಮ ಇಷ್ಟದ ದೇವರು, ನಮ್ಮ ಪೂಜನೀಯ ದೇವರು, ನಮ್ಮ ಒಂದು ಆಧ್ಯಾತ್ಮಿಕ ದೇವರು, ಅಲ್ಲೊಂದು ಏನೋ ಒಂದು ಆಕರ್ಷಣೆ. ಹೋಗೋಣ ಮನಪೂರ್ವಕವಾಗಿ ಕಣ್ತುಂಬ. ಮೊನ್ನೆ ಒಂದು ನಮ್ಮ ಮನೆ ದೇವರು ಚಿಕ್ಕ ತಿರುಪತಿ, ಸುಮ್ಮನೆ ಕುತ್ಕೊಂಡಿರ್ಲಿಲ್ಲ, ಏನೋ ನೋಡ್ಬೇಕು ಅಂತ ಆಸೆ, ಸೀದಾ ಹೋಗಿದ್ದು. ಆ ಪುಟ್ಟ ಗೋವಿಂದ ನೀವು ನೋಡ್ಬೇಕು ಅಂದ್ರೆ ಚಿಕ್ಕ ತಿರುಪತಿ ಸರ್ಜಾಪುರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನೀವು ಕಲ್ಯಾಣೋತ್ಸವ ನೀವು ನೋಡ್ಬೇಕು. ತುಂಬಾ ಸರಳವಾಗಿ ನಿಮ್ಮ ಕುಟುಂಬಕ್ಕೆ ಅದ್ಭುತವಾಗಿ ಮಾಡಿಕೊಡ್ತಾರೆ. ನೀವು ಒಮ್ಮೆ ಮಾಡಿಸ್ ನೋಡಿ. ಹೋಗ್ತಿರ್ತೇನೆ. ನಮ್ಮ ಮನೆಯ ದೇವ್ರು, ನನ್ನ ತಂದೆನ ಅವ್ರ ತಂದೆ ಅಜ್ಜ ಕರ್ಕೊಂಡೋಗಿ ತೋರಿಸಿದೆ ತಂದೆ. ಇದನ್ನ ನನ್ನ ತಂದೆ ಚಿಕ್ಕ ಮಗು ಆಗಿದ್ದ ಕರ್ಕೊಂಡು ಹೋಗಿದ್ರು. ಇದು ಮರಿಬಾರ್ದಪ್ಪ, ಇದು ನಮ್ಮ ಮನೆ ದೇವರಪ್ಪ, ಕುಲದೇವರಪ್ಪ, ಇದನ್ನ ಸದಾ ಪೂಜಿಸ್ಕೋಬೇಕಪ್ಪ, ಇಲ್ಲಿ ಬರ್ಬೇಕಪ್ಪ ಅನ್ನತಕ್ಕಂಥದ್ದು. ಅದೊಂದು ಸೌಭಾಗ್ಯ. ಹೋಗಿದ್ದೆ, ಇಲ್ಲೋ ಕಣ್ಣಲ್ಲಿ ನೀರು, ತಂದೆ ನೆನೆಸ್ಕೊಂಡು, ತಾಯಿಯನ್ನು ನೆನೆಸ್ಕೊಂಡು,
ಅವ್ರು ತೋರಿಸ್ಕೊಟ್ಟಂತ ಮಾರ್ಗದರ್ಶನ ಅನ್ನತಕ್ಕಂಥದ್ದು ಎಲ್ರಿಗೂ ಅಂಥದ್ದೊಂದು ಸೌಭಾಗ್ಯ ಸಿಗೋದಿಲ್ಲ. ಪುಟ್ಟು ಗೋವಿಂದನನ್ನ ನೋಡಿ, ಪುಟ್ಟು ಗೋವಿಂದ ನೋಡೋಕೆ ಒಂದು ಅಂದ, ಕಣ್ತುಂಬ ನೀವು ಮನಸಾರೆ ನೋಡ್ಕೊಂಡು ಬರ್ಬೋದು. ದೊಡ್ಡ ತಿರುಪತಿ ಅಂತೀವಿ, ನಮ್ಗೆ ಆ ಕ್ಷಣ ಮಾತ್ರವೂ ಕೂಡ ನಿಲ್ಸೋಲ್ಲ, ಹಿಂಗೆ ತಳ್ಳಿಬಿಡ್ತಾರೆ VVIPಗಳು, ಇನ್ನೊಂದು ಅನ್ನತಕ್ಕಂಥದ್ದು ಮಾಡಿಬಿಡ್ತಾರೆ. ಬಿಡಿ, ಇದೆ ದೈವಾನುಗ್ರಹದಿಂದ VVIP ದರ್ಶನ ನನಗಿಲ್ಲ ಅಂತೇನಲ್ಲ, ನನಗೆ ಇಷ್ಟ ಇಲ್ಲ. ನಾನು ಸಾಮೂಹಿಕವಾಗಿ ಸಾಮಾನ್ಯರಂತೆ ಹೋಗಿ ಅಲ್ಲಿ ಪ್ರಸಾದ ತಿನ್ಬೇಕು, ನಾನು ತಿನ್ಬಿಟ್ಟು ಬಂದೆ, ಅದೆಷ್ಟು ಆನಂದವು. ಸೊ ಧನುಸು ರಾಶಿ ಈ ಥರದೊಂದು ದರ್ಶನ ಆಯ್ತು, ಹೋಗಿ ಮನಪೂರ್ವಕವಾಗಿ ಮಾಡಿ ಒಂದು ಪ್ರಸಾದ ಸೇವೆ, ದೇವರ ದರ್ಶನ ಆಯ್ತು, ಪ್ರಸಾದವೂ ಸಿಕ್ತು, ಡನ್, ಕಮ್ ಬ್ಯಾಕ್. ಅದು ಬಿಟ್ಬಿಟ್ಟು ದೇವ್ರು ನೋಡ್ಬಿಟ್ಟೆ ಅಂತ ಎಲ್ಲ ಮರೆತು ಗಂಡ ಹೆಂಡತಿ ಮನೆ ಮಕ್ಕಳು ಕುಟುಂಬ ಮಾಡುವ ಜವಾಬ್ದಾರಿ ಕೆಲಸ ಎಲ್ಲ ಮರೆತು ಅಲ್ಲೂ ಕೂತ್ಕೊಂಡ್ರಿ, ತಪ್ಪು, ಮುಳುಗೋಯ್ತು. ಹಾಗೆ ಭಗವಂತ ನನ್ನ ಮೇಲೆ ಒಲವು ತೋರಿಸ್ಬಿಟ್ಟ, ಭಗವತಿ ನನ್ನ ಮೇಲೆ ಒಲವು ತೋರಿಸ್ಬಿಟ್ಲು ಅಂತ ಆಕೆನ ಕರ್ಕೊಂಡು ಬಂದು ನಡುಮನೇಲಿ ಇಟ್ಕೊಂಡ್ರೆ ಸರ್ವನಾಶ ಆಗೋಯ್ತು, ತಪ್ಪು. ನಮ್ದೇ ಆದಂತ ಒಂದು ಕಮಿಟ್ಮೆಂಟ್ಸು ಜವಾಬ್ದಾರಿ. ಆಲ್ರೆಡಿ ಮನೆ ದೇವಿ ಒಬ್ರು ಇದ್ದಾರೆ, ಮನೆ ದೇವರು ಒಬ್ಬನಿದ್ದಾನೆ, ಕುಟುಂಬ ಇದೆ, ಮಕ್ಕಳಿದೆ, ಬದುಕಿದೆ, ಗೌರವ ಇದೆ, ಚೂರು ಪಾರು ಮರ್ಯಾದೆ ಒಂದಷ್ಟು ಇಟ್ಕೊಂಡಿದ್ದೇವೆ. ಅದನ್ನ ಬಿಟ್ಬಿಟ್ಟು ಎಲ್ಲ ಬಿಟ್ಟು ಅಲ್ಲಿ ಹೋಗೋದು. ಸೊ ಧನಸ್ಸು ಅಂಥದ್ದೊಂದು ಪ್ರಬೋಧಗಳಿಗೆ ಶುಕ್ರ ಅಲ್ಲಿ ಬಂದು ಕುಳಿತಿರೋದ್ರಿಂದ, ಶುಕ್ರ ಬುಧ ಪರಿವರ್ತನೆ ಆಗಿರೋದ್ರಿಂದ ಸೊ ಆ ಒಂದು ಪ್ರಚೋದನೆ ಬೇಗ ಇರುತ್ತೆ. ರಾಹು ಬೇರೆ ಉಲ್ಟಾ ನೋಡ್ತಿದ್ದಾನೆ, ನೆನ್ಪಿಟ್ಕೊಳ್ಳಿ, ಮುಂದಕ್ಕೆ ನೋಡ್ತಿಲ್ಲ, ಅವನು ಉಲ್ಟಾ ನೋಡ್ತಿದ್ದಾನೆ. ಸೊ 100% ಈ ತರದ ವಿಪರೀತ ಭೋಗದ ಕಡೆ ಎಳಿತಕ್ಕಂಥದ್ದಾಗುತ್ತೆ. ತುಂಬಾ ಅದೊಂದು ಜಾಗ್ರತೆ ಇರಿ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ವ್ಯವಹಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಕೊಡೋದು, ತಗೊಳ್ಳೋದು, ಮಾಡೋದು, ನೋಡೋದು. ಅದರಲ್ಲೂ ಗುರು ಕೂಡ ಬದಲಾಗ್ತಾನೆ, ರಾಹು ಪ್ರಬಲ ಆಗೋಗ್ತಾನೆ, ಸ್ವಲ್ಪ ಎಚ್ಚರಿಕೆ ಎಂದಿರಿ. ಅರ್ಧಾಷ್ಟಮ ಶನಿ ಬೇರೆ, ಬುಧನ್ ಸಾರ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ದಿಢೀರಂತ ಕೆಲಸ ಬದಲಾಯಿಸೋದು. ದೂರದ ಕೆಲಸದಲ್ಲಿರ್ತಕ್ಕಂಥವರಿಗೆ ದೂರ ಕೆಲಸ, ದೂರ ವ್ಯವಸ್ಥೆ ಅನ್ನೋರಿಗೆ ಸುಂಟ್ರು ಗಾಳಿ ಆಗ್ಬಿಡುತ್ತೆ. ಆಲ್ರೆಡಿ ನೋಡಿ ಅಮೆರಿಕದಲ್ಲಿ ನಾನು ಇದನ್ನ 2013-14 ಅಂತ ನನ್ನ ನೆನಪು. ಗುರು ಇದೇ ಭಾವದಲ್ಲಿದ್ದಾಗ ಹೇಳಿದ್ದೆ, IT ಇಂಡಸ್ಟ್ರಿಗೆ ಹೋಗಿ ಪರದೇಶ ಕೆಲಸಕ್ಕೆ ಹೋಗೋವರೆಗೆ ಒಂದು ಸುಂಟ್ರು ಗಾಳಿಗಳು ಮುಂದಿನ ಕಾಲದಲ್ಲಿ ಬೀಸುತ್ತೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಎಲ್ಲ ಮಾಡ್ಕೊಂಡು ನಡು ನೀರಲ್ಲಿ ನಿಂತ್ಕೊಬಿಡ್ತೀರ ಅಂತ. ನಾವು ರಾತ್ರಿ ಡೊನಾಲ್ಡ್ ಟ್ರಂಪ್ ಒಂದು ರೂಲ್ನ ಪಾಸ್ ಮಾಡ್ತಾನೆ, ಯಾರ್ಯಾರು ಗ್ರೀನ್ ಕಾರ್ಡ್ ಇಲ್ಲೋ ಗೆಟ್ ಔಟ್ ಅಂತ ಹೇಳ್ತಿದ್ದಾನೆ. ನಿಮ್ಮೂರ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿ ನೋಡೋಣ ಆಮೇಲೆ ಅಂತ ಹೇಳ್ತಾನೆ. ಮಿನಿಮಮ್ 12-15 ಲಕ್ಷ ಫೀಸ್ ಕಟ್ಟಬೇಕು. ಅಪ್ರೂವಲು ರಿಜೆಕ್ಷನ್ ಅದಾದ್ಮೇಲೆ ಇಲ್ಲಿಂದ 60 ದಿನ ಟೈಮು ಹೊರಡಿ ಅಂತ ಹೇಳ್ತಿದ್ದಾನೆ. ಎಲ್ಲ ನಮ್ ಬರೀ ಭಾರತದವ್ರಿಗೆಲ್ಲ, ಇಡೀ ವಿಶ್ವದವ್ರಿಗೆ ಈಸ್ ವಾಂಟ್ ಇಟ್. ಆದ್ರೆ ನಮ್ಮ ಭಾರತದವ್ರು 6% ಹೋಗಿ ನಿಂತಿದ್ದಾರೆ ಅಲ್ಲಿ. ಅವನಿರುವ ಜಾಗದಲ್ಲಿ ಕಡಿಮೆ ಅಂದ್ರೂ 33-35 ಕೋಟಿ ಜನ. ಸೊ 2 ಕೋಟಿ ಜನ ನಮ್ಮ ಭಾರತೀಯರಿದ್ದಾರೆ. ಆ 6% ಅಲ್ಲಿ ತಮಾಷೆ ಏನಂದ್ರೆ, ಆಂಧ್ರದವರು ತಮಿಳ್ನಾಡವರೇ 70% ಇದ್ದಾರೆ. 70% ಹೋಗಿ ಸೇರ್ಕೊಬಿಟ್ಟಿದ್ದಾರೆ. ವಾಪಸ್ ಓಡ್ ಬರ್ಬೇಕು, ಮನೆಗಳು ತಗೊಂಡು, ಕಾರುಗಳು ತಗೊಂಡು, ಅದನ್ನ ನಂಬ್ಕೊಂಡು H1B ವೀಸಾ ಇದೆಲ್ಲ ಮಾಡಿಟ್ಕೊಂಡು ಕೂತಿರೋರ್ ಕತೆ ಅಂತೂ ಸುಂಟ್ರು ಗಾಳಿಯ ಗುರು ಅಷ್ಟಮ. ಮುಖ್ಯವಾಗಿ ಪರಸ್ಥಳ, ಪರದೇಶ, ಒಂದು ದೂರದ ಉದ್ಯೋಗ, ದೂರದ ವ್ಯವಹಾರ, ದೂರದ ಕೆಲಸ ಸುಂಟ್ರು ಗಾಳಿ ಆಗತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ರಾಮ ನಿತ್ಯ ಒಂದು ಅರಳಿಕಟ್ಟೆ ಪೂಜೆ, ಅಶ್ವತ್ಥ ವೃಕ್ಷ, ಗುರು ಅಷ್ಟಮ, ರಾಹು ಬೇರೆ ನಿಮ್ಮ ಮೇಲೆ ನೋಡೋದು. ಆ ರಾಹುವಿನ ಮೇಲೆ ಗುರು ದೃಷ್ಟಿ ಇಲ್ಲ, ಒಂಥರ ಭೀತಿ ಆಗ್ಬಿಡ್ತೀರಾ, ಗಾಬರಿ ಆಗ್ಬಿಡ್ತೀರಾ. ಶನಿ ಬೇರೆ ಬುಧನ್ ಸಾರದಲ್ಲಿ ನೀಚತ್ವದಲ್ಲಿ ಕುಳಿತುಕೊಳ್ಳೋದ್ರಿಂದ ಏನೋ ಮಾಡ್ಕೊಂಡೆ, ಇದು ಬೇಕಿತ್ತ ನನಗೆ, ಇದಾಗಬೇಕಿತ್ತ ಅಂತ. ಬಟ್ ಸೂರ್ಯ ಬುಧ ಚೆನ್ನಾಗಿರೋದ್ರಿಂದ ಧೈರ್ಯವಾಗಿರಿ, ಎಲ್ಲವನ್ನು ಎದುರಿಸಿ ಗೆಲ್ಲುವಿರಿ. ಶಿವನಿಗೆ ಒಂದು 11 ಬಾರಿ ರುದ್ರಾಭಿಷೇಕ, 1 ಬಟ್ಲು ಮೊಸರು, 1 ಬಟ್ಲು ಸಕ್ಕರೆ, 1 ಬಟ್ಲು ತುಪ್ಪ, ಇಷ್ಟಿಷ್ಟೇ. ನಿಮ್ಮನೇನು ಜಾಸ್ತಿ ಏನಲ್ಲ. ಪ್ರತಿ ಸೋಮವಾರ ಪ್ರದೋಷ ಆಗ್ತಾ ಇರುತ್ತೆ, ಕೊಡ್ತಾ ಬರ್ತಕ್ಕಂಥದ್ದು. ಯಾರಾದ್ರೂ ವೈದಿಕರಿಗೆ ಕಂಪಲ್ಸರಿ ಫಲತಾಂಬೂಲ, ಏನಾದ್ರೂ ದೇವಸ್ಥಾನಕ್ಕೆ ಹೋದಾಗ ಬರಿಗೆಯಿಂದ ಹೋಗ್ಬೇಡಿ. ಆಚಾರ್ಯರಿಗೆ, ಪುರೋಹಿತರಿಗೆ, ಗುರುಗಳಿಗೆ ಒಂದು ಹಣ್ಣು, ಹೂವು, ಕಾಯೋ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ಉತ್ತರ ಫಾಲ್ಗುಣಿ ನಕ್ಷತ್ರ, ಸೂರ್ಯ ನಕ್ಷತ್ರ. ಸೂರ್ಯ ವಿಶೇಷವಾಗಿ ಚಂದ್ರನ ನಕ್ಷತ್ರದಲ್ಲಿ ಇದ್ದಾನೆ, ರೋಹಿಣಿ ನಕ್ಷತ್ರ ಸಾರದಲ್ಲಿ.
ಚೆನ್ನಾಗಿದೆ, ತೊಂದರೆ ಏನಿಲ್ಲ. ನಿಧಾನಂ ಪ್ರಧಾನಂ, ಅಲ್ಲೊಂದು ಅಧಿಕಾರಂ, ಗೌರವಂ, ಸನ್ಮಾನಂ ಬರತಕ್ಕಂಥದ್ದಾಗುತ್ತೆ. ದುಡುಕಬೇಡಿ, ಒಂದೊಂದೇ ಪುಟ್ಟ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಸ್ವಂತ ಕಾರ್ಯ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ಅಭಿವೃದ್ಧಿ. ವೃಷಭ ರಾಶಿಗೆ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರೋದು ಒಳ್ಳೇದೆ. ಬಟ್ ಸೂರ್ಯನ ಸಾರದಲ್ಲಿರೋದ್ರಿಂದ ಅಲ್ಲೊಂಚೂರು ಸುಡ್ತಾನೆ. ಗೌರವನ, ದುಡ್ಡ. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಅಂದ ಬೇಕಾ ಆನಂದ ಬೇಕಾ? ತುಂಬಾ ಜನ ಎರಡೂ ಬೇಕು ಗುರುಗಳೇ, ಕೊಡಲ್ಲ. ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ. ಒಂದು ಉದಾಹರಣೆ, ನಾನು ಅಂದವಾಗಿದ್ದೇನೆ, ತುಂಬಾ ಅಂದವಾಗಿದ್ದೇನೆ ಮಕ್ಕಳೇ, ನಾನು ಆನಂದವಾಗಿಲ್ಲ. ಭಯ ನನಗೆ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಎಲ್ಲಿ ಕೂತ್ರೆ ತಪ್ಪು, ಎಲ್ಲಿ ನಿಂತ್ರೆ ತಪ್ಪು, ಏನ್ ತಿಂದ್ರೆ ತಪ್ಪು ಅಂತ. ನಿಯಮಗಳಿದೆ. ವೈದಿಕವಾಗಿ ತುಂಬಾ ನಿಯಮಗಳಿದೆ. ನಮ್ ಗುರುಜಿ ಹಿಂಗ್ ಮಾಡ್ಬಿಟ್ರು, ಏನೇನೋ ತಿಂತಾರೆ, ಎಲ್ಲೆಲ್ಲೋ ಹೆಂಗೆಂಗೋ ಕೂತ್ಕೋತಾರೆ. ಇಲ್ಲ, ಕಡಿವಾಣ. ಫಂಕ್ಷನ್ಗಳಿಗೆ ಹೋಗುವಾಗಿಲ್ಲ, ಖುದ್ದು ಪರ್ಸನಲ್ ಲೈಫ್ ಅಂತೂ ಇಲ್ಲವೇ ಇಲ್ಲ. ಸೊ ಇವತ್ತು ಆ ರೀತಿ ಆನಂದನ ಚೂಸ್ ಮಾಡಿ, ಅಂದಾನ ಬಿಟ್ಬಿಡಿ, ನೆಮ್ಮದಿಯಾಗಿರ್ತೀವಿ. ಮಿಥುನ ರಾಶಿ, ಬ್ಯೂಟಿಫುಲ್ ಡೇ. ಸ್ವಲ್ಪ ಖರ್ಚು, ಓಡಾಟ, ಸುತ್ತಾಟ, ಮನೆಯ ವಿಚಾರ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ನಲ್ಲಿ ಯಥೇಚ್ಛ ಖರ್ಚುಗಳು ಆಗತಕ್ಕಂಥ ಒಂದು ಪ್ರಭಾವ ಉಂಟು. ಎಚ್ಚರಿಕೆ. ಮಿಕ್ಕಂತ ಏನು ತೊಂದರೆ ಏನಿಲ್ಲ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಕೋಪೋದ್ರಿಕ್ತರಾಗ್ತೀರಿ ಸ್ವಲ್ಪ. ನಿಮಗ್ ನೀವೇ ಟೆನ್ಷನ್ ತಗೊಳ್ಳೋದು ಸ್ವಲ್ಪ ಜಾಸ್ತಿ. ನೀರಿನ ಹತ್ರ, ಕರೆಂಟ್ಗಳ ಹತ್ರ, ಸಮುದ್ರದ ಹತ್ರ, ನದಿಗಳ ಹತ್ರ, ಕೆರೆಗಳ ಹತ್ರ, ಕಲ್ಯಾಣಿ ಹತ್ರ, ಗುಂಟುಗಳ ಹತ್ರ ಓಡಾಟ, ಸುತ್ತಾಟ, ಸ್ವಲ್ಪ ಜಾಗರೂಕತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಸೂರ್ಯನ ಸಾರ, ಸೂರ್ಯ ಚಂದ್ರನ್ ಸಾರ. ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಒಂಥರ ಧೈರ್ಯ, ಸರ್ವತ್ರ ಸಾಧನ. ಮನಸ್ಸು ಯಾವಾಗಲೂ ಆನಂದನ. ಹೇಳದಲ್ಲ, ಶ್ರವಣಂ, ಕೀರ್ತನಂ, ವಂದನಂ, ಈ ತರ ಹೇಳ್ತಾರೆ. ಹಾಗೆ ಶ್ರವಣಂ, ಹಸ್ತಾಂ, ರೋಹಿಣಿಂ, ಇವತ್ತು ಆ ರೀತಿಯ ಭಾವನೆ ಮಾತು. ಎಲ್ಲವೂ ಏನ್ ಅಂದ್ಕೋತಿರೋ ಎಲ್ಲ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತೀರಿ. ಆತಂಕ ಪಡತಕ್ಕಂಥದ್ದು ಏನೂ ಇಲ್ಲ. ಕರ್ಕಾಟಕ ರಾಶಿ ಫ್ಯಾಂಟಾಸ್ಟಿಕ್. ಹೈನುಗಾರಿಕೆಯಲ್ಲಿರೋರ್ಗಂತೂ ಅದ್ಭುತ ಪ್ರಗತಿ. ಸಿಂಹ ರಾಶಿ, ಸ್ವಲ್ಪ ಬಾಯಿ ಜಾಗ್ರತೆ, ಮಾತಾಡ್ಬಿಡ್ತೀರಿ, ಒದರಿಸ್ಬಿಡ್ತಾನೆ. ವಾಕ್ಸ್ಥಾನದಲ್ಲಿ ಸೂರ್ಯ ಇದ್ರೆ ಇಟ್ ಇಸ್ ಅ ಫೈರ್ ಎಲಿಮೆಂಟ್ ಅಂತ ಹೇಳ್ತವೆ. ತುಂಬಾ ಜನ ಗೊತ್ತಿಲ್ಲ, ಸೂರ್ಯ ಒಳ್ಳೆಯವನೇ. ತಲೆ ಕೆಟ್ಟರೆ ತಂದೆಗಿಂತ, ಜಡ್ಜ್ಗಿಂತ, ಪೊಲೀಸ್ಗಿಂತ ಯೋಚನೆ ಮಾಡಿ ನೋಡಿ, ಫಟ್ ಅಂತ ಬರುತ್ತೆ. ಸೊ ಇವತ್ತು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇವತ್ತೆಷ್ಟು ಮಾತನ್ನ ನಿಯಂತ್ರಣದಲ್ಲಿರ್ತೋ ಅಷ್ಟು ಗೆಲುವು ನಿಮ್ಮದು. ಕನ್ಯಾ ರಾಶಿ, ಲಾಭಾಧಿಪತಿ ನಿಮ್ಮ ಮನೆಯಲ್ಲೇ, ಸೂರ್ಯನ ಸಾರ, ಆತ್ಮಕಾರಕ ಮನೋಕಾರಕನಾಗಿ ಭಾಗ್ಯದಲ್ಲಿರೋದ್ರಿಂದ ಬ್ಯೂಟಿಫುಲ್. ಆತ್ಮವಿದ್ಯೆ, ಗುರುವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ, ಆಧ್ಯಾತ್ಮಿಕ ಕ್ಷೇತ್ರ, ವ್ಯಾವಹಾರಿಕ ಕ್ಷೇತ್ರ, ಎಲ್ಲದರಲ್ಲೂ ಅನುಕೂಲ ನೋಡತಕ್ಕಂಥ ತುಂಬು ಸಮಾಧಾನದ ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ 12ನೇ ಮನೆಯಲ್ಲಿ ಇದ್ದಾನೆ. ಸೂರ್ಯನ ಸಾರ ಸುಡುತ್ತಾನೆ. ಸೂರ್ಯ ಬೇರೆ ಅಷ್ಟಮದಲ್ಲಿ ಚಂದ್ರನ ಸಾರದಲ್ಲಿದೆ. ಸೊ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ದೂರದ ಉದ್ಯೋಗ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟ್, ಒಂಥರ ನಿಮಗೆ ಟ್ಯಾಕ್ಸ್ ಪ್ರಾಬ್ಲಮ್ಸ್ಗಳೆಲ್ಲ ಕೆಲವೊಂದು ಆಗ್ತಕ್ಕಂಥದ್ದಾಗುತ್ತೆ. ರುದ್ರಂ, ಒಂದು ಬಟ್ಟಲು ಸಕ್ಕರೆಯನ್ನ ಶಿವನಿಗೆ, ಇಲ್ಲ ಶಿವನ ಹೆಸರಿನಲ್ಲಿ ಯಾರಾದ್ರೂ ಬಡವರಿಗೆ ಕೊಡಿ ಒಂದು ಬಟ್ಲು ಸಕ್ಕರೆ. ಅದ್ರ ಜೊತೆಯಲ್ಲಿ ಏನಾದ್ರೂ ಒಂದು ಆಯ್ತು ಅಂದ್ರೆ ಒಂದು ಬಟ್ಲು ಅಕ್ಕಿ ಸಮೇತ ಕೊಟ್ಟು ಬಿಡಿ. ದಟ್ ಇಸ್ ಸಮ್ವಾಟ್ ಬ್ಯೂಟಿಫುಲ್. ಇನ್ನು ವೃಶ್ಚಿಕ ರಾಶಿ, ವಿಶೇಷವಾಗಿ ಚಂದ್ರ ಲಾಭದಲ್ಲಿ. ಲಾಭ ಬ್ಯೂಟಿಫುಲ್ ಡೇ. ಸೂರ್ಯನ ಸಾರ, ಸೂರ್ಯ ಸಪ್ತಮದಲ್ಲಿ ಚಂದ್ರನ ಸಾರ, ಪರಿವರ್ತನಾ ಯೋಗ. ಅಮ್ಮ ಅಪ್ಪನಾಗಿ ಬಿಟ್ಟಿದ್ದಾಳೆ, ಅಪ್ಪ ಅಮ್ಮನಾಗಿ ಬಿಟ್ಟಿದ್ದಾಳೆ. ಫ್ಯಾಂಟಾಸ್ಟಿಕ್ ಜರ್ನಿ ಆಗತಕ್ಕಂಥದ್ದು. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ವ್ಯಾವಹಾರಿಕ ಪರವಾಗಿ ತುಂಬಾ ದೊಡ್ಡ ಶುಭ ಸುದ್ದಿಯನ್ನ ಇವತ್ತು ನೀವು ಪಡೆದೇ ತೀರುತ್ತೀರಿ. ಗೋ ಎಡ್. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ತರಕಾರಿ, ಸೊಪ್ಪು, ಹೂವು, ಇಂತಹ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಧನಸು ರಾಶಿ, ಭಾಗ್ಯಾಧಿಪತಿಯ ಸಾರದಲ್ಲಿ ಚಂದ್ರ ದಶಮದಲ್ಲಿದ್ದಾನೆ. 100% ಭಾಗ್ಯವೇ. ಇವತ್ತೊಂದು ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ, ವ್ಯವಹಾರ ಪರವಾಗಿ ಸಕ್ಸಸ್ ನೋಡ್ತೀರಿ. ಸಮಾಧಾನ. ಸ್ವಲ್ಪ ಕ್ರೋಧ ಜಾಸ್ತಿ, ಎಚ್ಚರಿಕೆ. ದೇವ್ರು ನಮ್ಗೆ ಅಧಿಕಾರ ಕೊಡೋದೇನು ಕೇಳಿ ಮಕ್ಕಳು, ದೊಡ್ಡ ಸ್ಥಾನ ಕೊಡೋದೇನು ಕೇಳಿ, ಕೊಡೋದಕ್ಕೆ, ಹಂಚೋದಿಕ್ಕೆ, ದರ್ಪ ತೋರ್ಸೋದಕ್ಕಲ್ಲ. ನಾನು ಯಾರು ಗೊತ್ತಾ? ಯಾರು ಇಲ್ಲ.
ನಾವ್ಯಾರೂ ಇಲ್ಲ, ಧೂಳು ಕೂಡ ಇಲ್ಲ. ಭೂಮಿಯೇ ಧೂಳಲ್ಲ, ನಮ್ಮ ಸೂರ್ಯನೇ ಈ ಆಕಾಶ ಮಂಡಲದಲ್ಲಿ, ಈ ಒಂದು ಆಕಾಶ ಮಂಡಲದಲ್ಲಿ ಧೂಳಿನ ಕಣ ಅವನು. ನಮ್ಮ ಸೂರ್ಯ ಯಾರು ಗೊತ್ತಾ ಅಂತೀವಿ, 5 ಲಕ್ಷ ಫ್ಯಾರನೈಟ್ ಡಿಗ್ರಿ ಇರೋನು. ಅದು ಒಳಪದರ 50 ಲಕ್ಷ. ಶಿವನೇ ರುದ್ರತಾಂಡವ ಮಹಾರುದ್ರ ಅವನೇ ಧೂಳು ಅಂದ್ರೆ ಇನ್ನು ಲೆಕ್ಕ ಹಾಕೊಳ್ಳಿ. ಸೊ ನಾನು ನಂದು ಅನ್ನೋದನ್ನು ಪಕ್ಕಕ್ಕೆ ಹೇಳಿ. ಇನ್ನು ಮಕರ ರಾಶಿ ವಿಶೇಷವಾಗಿ ಸೂಪರ್ ಚೆನ್ನಾಗಿದೆ. ಮಕರ ರಾಶಿಯವರೆಗೂ ಚಂದ್ರ ಭಾಗ್ಯದಲ್ಲಿದ್ದಾನೆ. ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದು ಅಷ್ಟಮಾಧಿಪತಿಯ ಸಾರದಲ್ಲಿರೋದನ್ನ ಸ್ವಲ್ಪ ಜಾಗೃತ ಅಷ್ಟೇ. ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ರೆ ಕೊಡೋದು, ತಗೊಳ್ಳೋದು, ಮಾತಾಡೋದು, ಪಾಲುದಾರಿಕೆ, ವ್ಯವಹಾರ, ಸ್ನೇಹಿತರು, ಆತ್ಮೀಯರು, ಬಂಧುಗಳು ಎಲ್ಲವೂ ಅನುಕೂಲ. ಬಟ್ ಅಷ್ಟಮಾಧಿಪತಿ ಇದರಲ್ಲಿದ್ದಾಗ ಸ್ವಲ್ಪ ಜಾಗರೂಕತೆಯಿಂದಲೇ ವ್ಯವಹಾರ ಮಾಡಿ. ಕಾಗದ ಪತ್ರ, ಲೀಗಲ್ ಎಕ್ಸ್ಪರ್ಟ್ಸ್ ಕೌನ್ಸಿಲಿಂಗ್ ತಗೊಳ್ಳಿ. ಎಕ್ಸ್ಪೀರಿಯನ್ಸ್ ಅನುಭವಸ್ಥರ ಹತ್ರ ಕೇಳಿ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಕೇಳಿ. ಯಾಕಂದ್ರೆ ಅಷ್ಟಮಾಧಿಪತಿ ಪ್ರಭಾವ ಇದ್ದಾಗ ಅಲ್ಲೊಂದು ನೋವು ಬಾಧೆಯೂ ಉಂಟು. ಕುಂಭರಾಶಿ ಷಷ್ಠಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದಾಗ ವಿಪರೀತ ರಾಜಯೋಗ. ಒಂಥರ ಆಗಬಾರದ ಕೆಲಸ, ನೋಡಬಾರದ ಕೆಲಸ, ಮಾಡಬಾರದ ಕೆಲಸ, ಇವುಗಳೆಲ್ಲವನ್ನು ನೋಡತಕ್ಕಂಥ, ಪಡೆಯತಕ್ಕಂಥ, ಶುಭೋದಯ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ ಚೆನ್ನಾಗಿದೆ. ಸ್ವಲ್ಪ ದೂರದ ಕೆಲಸಗಳಲ್ಲಿ ಜಾಗ್ರತೆ, ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳಲ್ಲಿ ಜಾಗ್ರತೆ, ಗೌರ್ಮೆಂಟ್ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಾಗ ಜಾಗರೂಕತೆ. ಇನ್ನು ವಿಶೇಷವಾಗಿ ಮೀನರಾಶಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸಪ್ತಮದಲ್ಲಿರೋದು ಫ್ಯಾಂಟಾಸ್ಟಿಕ್. ಆರೋಗ್ಯ ಒಂಚೂರು ನೋಡ್ಕೊಳ್ಳಿ. ಯಾರಾದ್ರೂ ಹಿತಶತ್ರುಗಳು ಕಾಟ ಸ್ವಲ್ಪ ಇರತಕ್ಕಂಥದ್ದು ಇರುತ್ತೆ. ಕೊಡೋದು, ತಗೊಳ್ಳೋದು, ನಂಬೋದು. ಅರೇ ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ದೇವರನ್ನು ಕೂಡ ಕಲಿಯುಗದಲ್ಲಿ ನಂಬಬೇಡಿ. ಅಲ್ಲಿ ನೋಡಿ ತಿರುಪತಿನಲ್ಲಿ ಸುಪ್ರಭಾತ ಸೇವೆ, ಆ ಸೇವೆ, ಈ ಸೇವೆ, ₹1,00,000 ಇದೆ ಮಕ್ಕಳೇ. ಭಗವಂತನ ನೋಡಕ್ ₹1,00,000 ಕೊಡ್ಬೇಕೇನ್ರಪ್ಪ? ಇಷ್ಟು ದೊಡ್ಡ ವಡೆ, ಇಷ್ಟು ದೊಡ್ಡ ಇದು ಲಾಡು, ಇದೆಲ್ಲ ಬೇಕು. ಆದ್ರೆ ಇಷ್ಟು ದೊಡ್ಡ ದುಡ್ಡು ಕೊಟ್ಟು ಅದರ ಬದಲು ಅದೇ ದುಡ್ಡು ತಗೊಂಡೋಗಿ ಎಷ್ಟೋ ನಿರ್ಗತಿಕರಿದ್ದಾರೆ. ನಮ್ಮ ರೈತರು ಇವತ್ತು ಕೇಳೋರಿಲ್ಲ. ಅವ್ರಿಗೊಂದು ವ್ಯವಸ್ಥೆ, ಇನ್ನೊಂದು ಯಾರಿಗೂ ತೋಚಲ್ಲ. ₹1,00,000 ಟಿಕೆಟ್ ಇದೆ ಅಂದ್ರೆ ನೀವು ನಂಬಲ್ಲ. 1,500 ಟಿಕೆಟ್ ರಿಲೀಸ್ ಮಾಡ್ತಾರೆ, 1 ಅವರಲ್ಲಿ ಖಾಲಿ ಆಗುತ್ತೆ. 1,500 ಕೋಟಿ ಕಲೆಕ್ಷನ್ ಆಗುತ್ತೆ. ನಂಬ್ತೀರಾ? 10 ಕೋಟಿದು ಟಿಕೆಟ್ ಇವ್ರೇನಾದ್ರು ರಿಲೀಸ್ ಮಾಡಿದ್ರೆ ಅದೊಂದು 1,000 ಅಂತ ಹೇಳಿದ್ರೆ 1 ಅವರಲ್ಲಿ ಖಾಲಿ ಆಗುತ್ತೆ. ದೇವರ ಹೆಸರಿನಲ್ಲಿ ಅದೇ ದುಡ್ಡನ್ನು ತಗೊಬಂದು ಈ ತರದ್ದು ಏನಾದ್ರೂ ಒಂದು ಮಾಡುವಂಥದ್ದು ಅವೆಲ್ಲ ಇಲ್ಲಪ್ಪ, ಮಾಡೋಲ್ಲಪ್ಪ ಅಷ್ಟೇ. ಅವನು ಕುತ್ಕೋಬಿಟ್ಟಿದ್ದಾರೆ, ಮಾಡ್ಕೊಳ್ರ, ಹೋಗ್ರು, ಇನ್ನಷ್ಟು ಕರ್ಮ ಕಟ್ಕೊಳ್ರಿ ಅಂತಕ್ಕಂಥದ್ದು. ಸ್ವಲ್ಪ ಯಾರನ್ನು ನಂಬಬೇಡಿ. ಷಷ್ಠಾಧಿಪತಿಯ ಸಾರದಲ್ಲಿರೋದ್ರಿಂದ ವ್ಯವಹಾರಂ ಧೂರ್ತ ಲಕ್ಷಣಂ. ವ್ಯವಹಾರ ಅಂದಿದ್ದೆ ಅವನ ಎದುರುಗಡೆ ಮೋಸ ಮಾಡ್ತಾನೆ ಅಂತಲೇ ಕುತ್ಕೋಬೇಕು ನೀವು. ವ್ಯಾಪಾರ ವ್ಯವಹಾರ ಅದೊಂದು ಎಚ್ಚರಿಕೆ ಗಂಟೆ ಇಟ್ಕೊಂಡು ಮುಂದಕ್ಕೆ ಹೋಗಿ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಡೇ, ಫ್ಯಾಂಟಾಸ್ಟಿಕ್ ಡೇ ಮೀನರಾಶಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.